ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಆಪ್ಕಿ ಅದಾಲತ್ಗೆ ನಿಮಗೆಲ್ಲ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಕ್ರಿಕೆಟ್ ಜಗತ್ತಿನ ಎಂಥ ಪ್ರಖ್ಯಾತ ತಾರೆ ಅಂತಂದ್ರೆ, ಇವರು 13 ವರ್ಷಗಳ ಕಾಲ ಇಡೀ ಜಗತ್ತಲ್ಲೇ ತಮ್ಮ ಹೆಸರನ್ನ ಬೆಳಗಿಸಿದ್ರು, ನಮ್ಮೆಲ್ಲರ ಮನರಂಜಿಸಿದ್ರು. ಇವರು ಎಂಥ ಬ್ಯಾಟ್ಸ್ಮನ್ ಅಂತಂದ್ರೆ, ಇವರು ಮೈದಾನಕ್ಕೆ ಇಳಿತಾರೆ ಅಂತಂದ್ರೆ ದೊಡ್ಡ ದೊಡ್ಡ ಬೌಲರ್ಗಳ ಎದೆನಲ್ಲಿ ಕೂಡ ಡಬಡವ ಶುರುವಾಗ್ತಿತ್ತು. ಇವರು ಯಾವಾಗ ತಮ್ಮ ರಿದಮ್ ಅಲ್ಲಿ ಇರ್ತಾ ಇದ್ರೋ, ಯಾವ ಬಾಲನ್ನ ಹೊಡಿತಾ ಇದ್ರೋ ಅದು ಬೌಂಡ್ರಿಯಿಂದ ಹೊರಗೋಗ್ತಿತ್ತು. ಪ್ಲೀಸ್ ವೆಲ್ಕಮ್ ಜಗತ್ತಲ್ಲಿ ಕ್ರಿಕೆಟ್ನ ಇತಿಹಾಸ ಬರೆಯುವಂತ ವೀರೇಂದ್ರ ಸೆಹ್ವಾಗ್. ನೀವೆಲ್ಲ ಚಪ್ಪಾಳೆ ತಟ್ಟೋದನ್ನ ಹೀಗೆ ಮುಂದುವರಿಸ್ತಾ ಇರಿ, ಯಾಕಂದ್ರೆ ನಾನೀಗ ಆಮಂತ್ರಿಸ್ತಾ ಇದ್ದೇನೆ ಇವತ್ತಿನ ಜಡ್ಜ್, ಕ್ರಿಕೆಟ್ ಜಗತ್ತಿನ ಮತ್ತೊಬ್ಬ ಸ್ಟಾರ್, ಟೆಸ್ಟ್ ಪ್ಲೇಯರ್, ಸೆಲೆಕ್ಟರ್ ಮತ್ತೆ ಇತ್ತೀಚಿನ ಕಮೆಂಟೇಟರ್ ಯಶ್ಪಾಲ್ ಶರ್ಮಾ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆಯನ್ನ ಶುರು ಮಾಡೋದಕ್ಕೂ ಮೊದಲು ಮತ್ತೆ ಪ್ರಶ್ನೆಗಳ ಸರಣಿಯನ್ನ ಆರಂಭಿಸೋದಕ್ಕೂ ಮೊದಲು ಇವತ್ತಿನ ಜಡ್ಜ್ ಯಶ್ಪಾಲ್ ಶರ್ಮಾ ಅವರ ಅನುಮತಿಯನ್ನ ಪಡಿತಾ ಇದ್ದೇನೆ ಮೊಕದ್ದಮೆಯನ್ನ ಶುರು ಮಾಡೋದಕ್ಕೆ. ಇವತ್ತಿನ ವಾದ ವಿವಾದವನ್ನ ಶುರು ಮಾಡಿ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ವೀರೇಂದ್ರ ಸೆಹ್ವಾಗ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ವೀರೇಂದರ್ ಸೆಹ್ವಾಗ್ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ತುಂಬಾ ಹಠ ಎಂಬುದು. ನಿಮ್ಮ ತಾಯಿಯವರಿಂದ ನಮಗೆ ಗೊತ್ತಾಗಿದ್ದೇನು ಅಂತಂದ್ರೆ, ನಿಮಗೆ 2 ವರ್ಷ ಇದ್ದಾಗ ನೀವು ತುಂಬಾನೇ ಅಳ್ತಾ ಇದ್ರಿ. ನಿಮ್ಮ ಕೈಗೆ ಕ್ರಿಕೆಟ್ನ ಬ್ಯಾಟ್ ಮತ್ತೆ ಬಾಲ್ ಸಿಗೋ ತನಕ ನೀವು ಅಳೋದನ್ನ ನಿಲ್ಲಿಸ್ತಾನೆ ಇರ್ಲಿಲ್ವಂತೆ. ನನಗೆ 2 ವರ್ಷ ಆಗಿದ್ರಿಂದ ಆ ಥರ ಮಾಡ್ತಿದ್ನೋ ನನಗೂ ಗೊತ್ತಿಲ್ಲ. ಆದರೆ ನನ್ನ ತಾಯಿನೇ ಆ ರೀತಿ ಹೇಳಿದ್ದಾರೆ ಅಂತಂದರೆ ಆ ರೀತಿ ಮಾಡ್ತಿದ್ನೋ ಏನೋ. ಯಾಕಂದರೆ ಒಂದು ಮಗು ಅಳ್ತಿದೆ ಅಂತಂದರೆ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಅಳು ಹೇಗೆ ನಿಲ್ಲಿಸ್ಬೇಕು ಅಂತ. ಆ ಮಗು ಒಂದು ವಸ್ತುಗೋಸ್ಕರ ಅಳ್ತಾ ಇದೆ ಅಂತಂದರೆ ಆ ವಸ್ತು ಸಿಗೋ ತನಕ ಅಳು ನಿಲ್ಲಿಸೋದೇ ಇಲ್ಲ, ಹಠ ಹಿಡಿಯುತ್ತೆ, ಅಳ್ತಾ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ನನಗೆ ನೆನಪಿರೋದೇನು ಅಂತಂದರೆ, ಒಂದ್ಸಲ ಹೀಗೆ ನಾನು ನನ್ನ ತಾಯಿ ಮಾರ್ಕೆಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ದಾರಿಲಿ ಈ ಕನ್ನಡಕ ಮಾರೋರು ಆ ಕಾಲದಲ್ಲಿ ಇಷ್ಟುದ್ದ ಕೋಲಲ್ಲಿ ಸ್ಪೆಕ್ಸ್ ಇಟ್ಬಿಟ್ಟು ಮಾರ್ತಾ ಇದ್ರು. ಅದನ್ನು ನೋಡಿದಾಗ ನಾನು ಆ ಸ್ಪೆಕ್ಸ್ಗೋಸ್ಕರ ಹತ್ತಿದ್ದೆ. ನಾನು ವಾಪಸ್ ಮನೆಗೆ ಬಂದಮೇಲೆ ನಮ್ಮ ತಾತವರು ನನ್ನ ಕರ್ಕೊಂಡು ಹೋಗ್ಬಿಟ್ಟು ಆ ಸ್ಪೆಕ್ಸವನ ಹತ್ರ ಸ್ಪೆಕ್ಸ್ನ ಕೊಡಿಸಿದ್ರು. ನನ್ನ ಚಿಕ್ಕ ವಯಸ್ಸಿನ ಫೋಟೋಗಳು ಎಷ್ಟಿದೆಯೋ ಆ ಎಲ್ಲ ಫೋಟೋಗಳಲ್ಲೂ ಆ ದೊಡ್ಡ ಸ್ಪೆಕ್ಸ್ ಹಾಗೇ ಇದೆ. ಆಗ ನಾನು ಸುಮಾರು 5 ವರ್ಷ 6 ವರ್ಷ ಇದ್ದೇನೋ ಅನ್ಸುತ್ತೆ. ಅದು ನನಗೆ ಚೆನ್ನಾಗಿ ನೆನಪಿದೆ. 1.5 ವರ್ಷದಲ್ಲಿ ನಾನು ಬ್ಯಾಟು ಬಾಲ್ಗೋಸ್ಕರ ಹತ್ತಿದೆ ಅಂತಂದರೆ ಅವ್ರು ಹೇಳ್ತಿರೋದು ನಿಜನೇ ಇರಬೇಕು ಅನ್ಸುತ್ತೆ. ಆದ್ರೆ ನಿಮ್ಮ ಹಠಮಾರಿ ಸ್ವಭಾವ ಇದೆಯಲ್ಲ, ಅದು ಇವತ್ತಿನ ತನಕ ಹಾಗೆ ಇದೆ. ಹಠಮಾರಿತನ ಒಳ್ಳೇದಾಗಿದ್ರೆ ಇರ್ಲಿ ಬಿಡಿ, ಯಾಕೆ ಬೇಡ. ನೋಡಿ, ಹಠ ಇದ್ದು ದೇಶಕ್ಕೋಸ್ಕರ ಆಡಬೇಕು ಅನ್ನೋ ಹಠ ಇದ್ರೆ ಆ ಹಠ ಒಳ್ಳೇದೇ ಅಲ್ವಾ. ಈಗ ಹಠ ಹಿಡಿಯೋದು ಅಂದ್ರೆ ಬೌಲರ್ಸ್ಗೆ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರೆ ಅದು ಒಂಥರ ಹಠನೇ. ಚೆನ್ನಾಗಿ ಆಡ್ಲಿಲ್ಲ ಅಂದ್ರೆ ಆಮೇಲೆ ಚೆನ್ನಾಗಿರೋದಿಲ್ಲ ಅಷ್ಟೇ. ನೋಡಿ, ಹಠ ಒಳ್ಳೇದೇ. ಹಠ ಕೆಟ್ಟದ್ದು ಅಥವಾ ಒಳ್ಳೇದು, ಆದ್ರೆ ಕ್ರಿಕೆಟ್ನ ಎಲ್ಲ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದ್ರೆ, ಸದಾ ಕಾಲ ನಿಮ್ಗೆ ಹೇಳ್ತಾ ಬರ್ತಾ ಇದ್ದಾರೆ, ಗುರು ನಿನ್ ಸ್ಟೈಲ್ ಅನ್ನ ಬದಲಾಯಿಸ್ಕೋ, ಕೆಲವೊಂದು ಬಾಲ್ಗಳನ್ನ ಬಿಟ್ಟು ಬಿಡು, ಕಡಿಮೆ ಶಾಟ್ಸ್ ಅನ್ನ ಹೊಡಿ, ಫೀಟ್ ಅನ್ನ ಮೂವ್ ಮಾಡು. ಆದ್ರೆ ನೀವ್ ಯಾವತ್ತೂ ಯಾರ ಮಾತನ್ನು ಕೇಳಲೇ ಇಲ್ಲ. ನನಗಿದು ಬೇಡದಿರೋ ವಿಷಯ ಆಗಿತ್ತು. ನಾನು ಯಾಕೆ ಕೇಳಬೇಕು ಹೇಳಿ? ನನಗಿದು ಬೇಡದಿರೋ ಅಂಥದ್ದು. ಯಾಕಂದ್ರೆ ನೋಡಿ, ನನ್ನ ಪ್ರಕಾರ ಏನು ಅಂದರೆ, ನೋಡಿ, ನಾನು ಕ್ರಿಕೆಟ್ ಆಡ್ತೀನಿ, ಯಾವ ಟೀಮ್ಗೋಸ್ಕರ ಆಡ್ತೀನಿ, ನನಗೆ ಸಕ್ಸಸ್ ಹೇಗೆ ಸಿಕ್ಕಿದೆ ಅದು ನನಗಿಂತ ಇನ್ಯಾರು ಗೊತ್ತಿರೋಕ್ಕೆ ಸಾಧ್ಯ? ನೋಡಿ, ಜನರು ಅವ್ರ ಒಪಿನಿಯನ್ಸ್ನ ಹೇಳ್ತಾರೆ, ಅಭಿಪ್ರಾಯಗಳನ್ನ ಹೇಳ್ತಾರೆ. ಆದರೆ ಬುದ್ಧಿವಂತರು ಆ ಅಭಿಪ್ರಾಯಗಳಲ್ಲಿ ಒಂದು ಅಭಿಪ್ರಾಯನ ತಗೊಂಡು ಬ್ಯಾಟಿಂಗಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋತಾರೆ, ಮತ್ತೆ ಸಕ್ಸಸ್ ಕಡೆ ಹೋಗ್ತಾ ಇರ್ತಾರೆ. ಇದೇ ಥರ ನನಗೆ ಎಷ್ಟೊಂದು ಅಭಿಪ್ರಾಯಗಳು ಸಿಕ್ತು. ಆದರೆ ನಂಗೆ ತುಂಬ ಇಷ್ಟ ಆಗಿದ್ದು ಯಾವುದು ಅಂದರೆ, ಶ್ರೀಕಾಂತ್ ಮತ್ತೆ ಸುನಿಲ್ ಗವಾಸ್ಕರ್ ಅವ್ರು ಹೇಳಿದ್ರು ಏನಂದ್ರೆ, ಲೆಗ್ ಸ್ಟಂಪಿಂದ ದೂರ ಇದ್ದು ಬಾಲ್ ತುಂಬ ದೂರ ಇತ್ತು ಅಂತಂದ್ರೆ ಆಗ ಆಫ್ ಸ್ಟಂಪಲ್ಲಿ ಔಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಮಿಡಲ್ ಆಫ್ ಅಲ್ಲಿ ಇರಿ ಅಂತ. ಆಗ ಬಾಲ್ನ ಸರಿಯಾಗಿ ಫೇಸ್ ಮಾಡ್ಬೋದು, ಜಾಸ್ತಿ ರನ್ ಸ್ಕೋರ್ ಮಾಡ್ಬೋದು ಅಂತ ಹೇಳಿದ್ರು. ಆ ಥರ ಆಡೋದಕ್ಕೆ ಶುರು ಮಾಡಿದ್ಮೇಲೆ ನಾನು ತುಂಬ ಜಾಸ್ತಿ ಸ್ಕೋರ್ ಮಾಡಿದೆ. 150, 200, 600, 2 ಟ್ರಿಪಲ್ ಸೆಂಚುರಿ ಮಾಡಿದ್ದೀನಿ. ಸೊ ಇದು ಒಂದು
ಈ ಒಂದು ಅಭಿಪ್ರಾಯ ನನಗೆ ಶ್ರೀಕಾಂತ್ ಅವರು ಮತ್ತೆ ಸುನಿಲ್ ಗವಾಸ್ಕರ್ ಅವರಿಂದ ಸಿಕ್ತು. ಮಿಕ್ಕಿದವರೆಲ್ಲ ಹೇಳ್ತಾ ಇದ್ರು ಹಾಗ್ ಮಾಡು ಹೀಗ್ ಮಾಡು, ಬಾಲ್ನ ಹೀಗೆ ಹಿಡಿಬೇಕು ಹಾಗೆ ಹೀಗೆ ಅಂತೆಲ್ಲ. ನನಗದು ಬೇಡ ಅನಿಸ್ತು. ಯಾಕಂದ್ರೆ ನನ್ನ ಬ್ಯಾಟಿಂಗ್ ಏನಿದೆ ಅದು ಇವ್ರಿಗೋಸ್ಕರ ಅಲ್ಲ. ನನ್ನ ಬ್ಯಾಟಿಂಗ್ ಇರೋದು ಬಾಲ್ ನೋಡು ಹೊಡಿ ಅಷ್ಟೇ. ನೋಡಿ, ತುಂಬಾ ಜನ ಹೇಳ್ತಾರೆ, ಸಲ್ಮಾನ್ ಖಾನ್ ಅವರ ಒಂದು ಡೈಲಾಗ್ ಇದೆಯಲ್ಲ, ಯಾವಾಗ ನಾನು ನನ್ನಲ್ಲೇ ಕಮಿಟ್ಮೆಂಟ್ ಅನ್ನ ಮಾಡ್ಕೋತೀನೋ ಆಗ ನನ್ನ ಮಾತನ್ನ ನಾನೇ ಕೇಳೋದಿಲ್ಲ ಅಂತ. ಹಾಗೆ ಯಾವಾಗ ಸೇವ್ ಆಗಿ ಬೌಲರ್ಗೆ ಹೊಡಿತೀನಿ ಅಂತ ಡಿಸೈಡ್ ಮಾಡ್ತಾರೋ ಆಗ ಅವ್ರ ಮಾತನ್ನ ಅವರೇ ಕೇಳೋದಿಲ್ಲ. ನೋಡಿ, ನನ್ನ ಪ್ರಕಾರ ಏನು ಅಂದ್ರೆ, ನನ್ ಕಡೆ ಬಾಲ್ ಬರ್ತಿದ್ದ ಹಾಗೆ ಅದು ಬೌಂಡ್ರಿ ಕಡೆ ಹೋಗ್ತಾ ಇರಬೇಕು. ನಮ್ ಬ್ಯಾಟ್ಸ್ಮನ್ ಕೆಲಸ ಏನ್ ಹೇಳಿ, ಬಾಲ್ನ ಬೌಂಡ್ರಿ ಕಡೆ ಕಳ್ಸೋದು. ಸೊ ನನಗೆ ಅವಕಾಶ ಸಿಕ್ಕಾಗೆಲ್ಲ ನಾನು ಹಾಗೆ ಮಾಡ್ತಿದ್ದೆ. ಸಿಗೋ ಅವಕಾಶನ ಮಿಸ್ ಮಾಡ್ಕೊಳ್ದೆ 4 6 ಎಲ್ಲ ಹೊಡಿತಾ ಇದ್ದೆ. ಹೀಗೆ ನಾನು ಓಪನಿಂಗ್ ಮಾಡೋದಕ್ಕೆ ಶುರು ಮಾಡಿದಾಗ ನನ್ನ ಮನಸ್ಸಲ್ಲಿ ಒಂಥರ ಭಯ ಇತ್ತು, ಫಾಸ್ಟ್ ಬೌಲಿಂಗ್ ಬಗ್ಗೆ, ಹೊಸ ಬಾಲ್ ಬಗ್ಗೆ. ಆ ಭಯನ ಹೋಗಿಸ್ಬೇಕು ಅಂತ ನಾನು ಹೊಡೆಯೋದಕ್ಕೆ ಶುರು ಮಾಡಿದೆ. ಆ ಭಯನ ಬೌಲರ್ಸ್ ಮೇಲೆ ಹಾಕಕ್ಕೆ ಶುರು ಮಾಡಿದೆ. ಬ್ಯಾಟ್ಸ್ಮನ್ಗೆ ಯಾಕೆ ಭಯ ಇರ್ಬೇಕು ಹೇಳಿ, ಬೌಲರ್ಸ್ಗೂ ಕೂಡ ಭಯ ಇರ್ಬೇಕಲ್ವಾ, ಇರಲೇಬೇಕು ತಾನೆ. ಆದ್ರೆ ನೋಡಿ, ಎಕ್ಸ್ಪರ್ಟ್ಸ್ ಹೇಳ್ತಾರೆ ಕೆಲವೊಮ್ಮೆ ಜಾಸ್ತಿ ಹೊಡೆಯೋದ್ರಿಂದ ಕೂಡ ನಷ್ಟ ಆಗತ್ತೆ ಅಂತ. 2003ರ ಮ್ಯಾಚ್ ನೆನ್ಪಿದ್ಯಾ? 195 ರನ್ ಹೊಡೆದಿದ್ರಿ ನೀವು. ಆಗ ತೆಂಡೂಲ್ಕರ್ ನಿಮ್ಗೆ ಏನಂತ ಹೇಳಿದ್ರು? ಹೌದು, ಆಗ ಒಂದಿನದಲ್ಲಿ ನಾನು 195 ರನ್ಸ್ ನ ಸ್ಕೋರ್ ಮಾಡಿದ್ದೆ. 195 ಇದ್ದಾಗ 4 ಹೊಡೆದು 200 ಮಾಡ್ಕೊಳ್ಳೋಣ ಅಂತ ನೋಡಿದೆ, ಆದ್ರೆ ಆಗ್ಲಿಲ್ಲ, ಔಟ್ ಆಗ್ಬಿಟ್ಟೆ. ಆಗ ನೆಕ್ಸ್ಟ್ ಸೀರೀಸ್ ಪಾಕಿಸ್ತಾನ ಮೇಲಿತ್ತು. ಸಚಿನ್ ಅವ್ರ ಜೊತೆ ಬ್ಯಾಟಿಂಗ್ ಮಾಡ್ತಿದ್ದೆ. ಆಗ ನಾನು 190+ ಅಲ್ಲಿದ್ದೆ. ಆಗ ನನಗೆ ನೆನಪಿಸಿದ್ರು, ಕಳೆದ ಸಲ 195 ಔಟ್ ಆಗಿದ್ರಿಂದ ಟೆಸ್ಟ್ ಮ್ಯಾಚ್ ನಾವು ಸೋಲ್ಬೇಕಾಗಿ ಬಂತು. ಈಗ ದುಡುಕ್ ಬೇಡ, ಚೆನ್ನಾಗಾಡು, 200+ ಮಾಡು, 250 ಮಾಡು, ಅದರಿಂದ ಮ್ಯಾಚ್ ಗೆಲ್ಬೋದು, ಟೀಮ್ ಗೆಲ್ಬೋದು ಅಂತ ಅವರು ಹೇಳಿದ್ರು. ನಾನು ಅವ್ರ ಮಾತನ್ನ ಕೇಳಿದೆ. ಆಗ 200 ದಾಟ್ದೆ, 201 ಆಯಿತು. ಹಾಗೆ 290+ ಮಾಡಿದಾಗ ನಾನು ಅವ್ರನ್ನ ಕೇಳಿದೆ, ಈಗ ನಾವು ಒಳ್ಳೆ ಪೊಸಿಷನಲ್ಲಿರ್ಬೋದು, ಈಗಲಾದ್ರೂ ಒಂದು 4 ಹೊಡಿಲ್ಲ, 300 ಮಾಡ್ಕೊಳ್ಳ ಅಂತ. ಸೊ ಇದೇ ಥರ ಯಾರಾದರೂ ನನಗೆ ಹೇಳ್ತಾರೆ ಅಂತಂದ್ರೆ ಒಳ್ಳೇದಕ್ಕೆ ಹೇಳಿರ್ತಾರೆ. ಸಚಿನ್ ಅವರು ಕೂಡ ಒಳ್ಳೇದಕ್ಕೆ ಹೇಳಿರೋದು. 190+ ಇದ್ದಾಗ ದುಡುಕಿ ಆಟಾಡಿ ಔಟ್ ಆಗೋದು ಬೇಡ ಅಂತ. ಆಗ ಅವರಿಂದನೇ ನಾನು 300 ಮಾಡಕ್ ಸಾಧ್ಯ ಆಗಿದ್ದು. ಆದ್ರೆ ನೋಡಿ, ಬೌಲರ್ಗಳ ಎದೆನಲ್ಲಿ ಒಂದು ಭಯ ಹುಟ್ಕೊಂಡಿತ್ತು. ಸಾದಿಕ್ ಮೊಹಮ್ಮದ್, ಪಾಕಿಸ್ತಾನ ಓಪನಿಂಗ್ ಬ್ಯಾಟ್ಸ್ಮನ್ ಇದ್ರಲ್ಲ, ಅವರದೊಂದು ಸ್ಟೇಟ್ಮೆಂಟ್ ಅನ್ನ ನೋಡಿದ್ದೆ. ಅವ್ರು ಹೇಳಿದ್ರು, ಯಾವಾಗ ಸೇವಾಗ್ ಮೈದಾನಕ್ಕೆ ಇಳಿತಾರೋ ಯಾರೋ ಒಬ್ಬ ಆತಂಕವಾದಿ ಇಳಿದಿದ್ದಾನೆ ಅಂತ ಅನ್ಸುತ್ತೆ ನಮಗೆ ಅಂತ. ನೋಡಿ, ಈ ಥರ ಕಮೆಂಟ್ಸ್ನ ಎಷ್ಟೋ ಸಲ ಕೇಳಿದ್ದೀನಿ, ಆದರೆ ಆತಂಕವಾದಿ ಅನ್ನೋದನ್ನ ಯಾವತ್ತೂ ಕೇಳಿಲ್ಲ. ಡೇಂಜರಸ್, ಡಿಸ್ಟ್ರಕ್ಟಿವ್, ತೂಫಾನ್, ಈ ಥರ ತುಂಬ ಕೇಳಿದ್ದೀನಿ, ಆದರೆ ಆತಂಕವಾದಿ ಅನ್ನೋದನ್ನ ಯಾವತ್ತೂ ಕೇಳಿಲ್ಲ. ಅವರು ನೀವು ಶೋಯಬ್ ಅಖ್ತರ್ಗೆ ಹೊಡೆಯೋದನ್ನ ನೋಡಿರ್ಬೇಕು ಅಂತ ಅನ್ಸುತ್ತೆ. ಹೌದು, ಖಂಡಿತ. ಇನ್ನೊಂದು ವಿಷಯ ಏನು ಅಂತಂದ್ರೆ, ನನ್ನ ಬ್ಯಾಟಿಂಗ್ ಆವರೇಜ್ ಪಾಕಿಸ್ತಾನ ಮಾತ್ರ ಸಪ್ರೇಟಾಗಿ ತಗೊಂಡ್ರೆ 90 ಅಥವಾ 100 ಆಗಿರುತ್ತೆ. ಅದು ಟೆಸ್ಟ್ ಮ್ಯಾಚಸ್ ಅಲ್ಲಿ. ಬಹುಶಃ ಇದಕ್ಕೋಸ್ಕರನೇ ಅವರು ಆ ಥರ ಕಮೆಂಟ್ ಮಾಡಿದ್ರು ಅನ್ಸುತ್ತೆ. ನಾನು ಕೂಡ ಯೋಚನೆ ಮಾಡ್ತಿದ್ದೆ, ಯಾಕೆ ನಾವು ಪಾಕಿಸ್ತಾನವ್ರ ಜೊತೆ 2006 ಆದಮೇಲೆ ಹೋಮ್ ಸೀರೀಸ್ ಅಥವಾ ಅವೇ ಸೀರೀಸ್ ಯಾಕೆ ಆಡಿಲ್ಲ ಅಂತ. ಪಾಕಿಸ್ತಾನ ಮೇಲೆ 2 ಸೀರೀಸ್ ಆಡಿದ್ರೆ ನಾನು 10,000 ರನ್ ಮಾಡ್ಬಿಡ್ತಿದ್ದೆ. ಯಾಕಂದ್ರೆ ನನ್ನ ಟೋಟಲ್ ರನ್ಸ್ ಈಗ 8,500 ಚಿಲ್ಲರೆ ಇದೆ. ಅವ್ರ ಮೇಲೆ ಒಂದು 2 ಸೀರೀಸ್ ಆಡಿದ್ರೆ ಒಂದು 400ರಿಂದ 500 ರನ್ ಮಾಡಿಕೊಂಡು ನಾನು ನನ್ನ ಟೋಟಲ್ ರನ್ಸ್ನ ಮಾಡ್ಕೊತಿದ್ದೆ. ಆದ್ರೆ ಶೋಯಬ್ ಅಖ್ತರ್ಗೆ ನೀವೊಬ್ಬರೇ ಹೊಡಿಲಿಲ್ಲ, ನೀವು ತೆಂಡೂಲ್ಕರ್ ಇಂದ ಕೂಡ ಹೊಡ್ಸಿದ್ರಿ. ನೋಡಿ, ಆಗ ಏನಾಗಿತ್ತು ಅಂತಂದ್ರೆ, ಅವರು ರೌಂಡ್ ಆಫ್ ದ ವಿಕೆಟ್ ಬಂದು ನನಗೆ ಬೌನ್ಸರ್ ಹಾಕಿ ಹುಕ್ ಕೊಡಿ ಅಂತ ಹೇಳ್ತಾ ಇದ್ರು. ನಾನು ಯಾವತ್ತೂ ಲೈಫಲ್ಲಿ ಹುಕ್ ಶಾಟ್ ಅಥವಾ ಪುಲ್ ಶಾಟ್ನ ಹೊಡೆದೇ ಇಲ್ಲ, ನನಗದು ಬರೋದೂ ಇಲ್ಲ. ಅದಕ್ಕೆ ನಾನು ಹೇಳಿದೆ, ಸಚಿನ್ ನಾನ್ ಸ್ಟ್ರೈಕಲ್ಲಿ ಇದ್ದಾರೆ, ಅವ್ರ ಸ್ಟ್ರೈಕಿಗೆ ಬಂದಾಗ ಅವ್ರಿಗೆ ಬೌನ್ಸರ್ ಹಾಕು, ಅವ್ರು ನಿನ್ಗೆ ಹುಕ್ ಹೊಡಿತಾರೆ ಅಂತ. ನೆಕ್ಸ್ಟ್ ಓವರಲ್ಲಿ ಅವ್ರ ಸ್ಟ್ರೈಕ್ ಬಂದಾಗ ಬೌನ್ಸರ್ ಹಾಕ್ತಾರೆ, ಸಚಿನ್ ಹುಕ್ ಹೊಡೆದು 6 ಹೋಗುತ್ತೆ. ನಾನೋಗಿ ಅಖ್ತರ್ಗೆ ಹೇಳಿದೆ, ನಿನ್ನ ಆಸೆ ಹಿಡಿಯರ್ತಾ ನೋಡಿ, ಯಾವತ್ತು ಅಪ್ಪನೇ ಮಗನೇ ಅಂತ ಹೇಳಿದ್ದೆ. ನೋಡಿ, ಸೌರವ್ ಗಂಗೂಲಿ ಅವರು ಹೇಳ್ತಾರೆ, 325 ರನ್ಗಳ ಟಾರ್ಗೆಟ್ ಇತ್ತು ಇಂಗ್ಲೆಂಡ್ನ ವಿರುದ್ಧ. ಅವರ ಮನಸ್ಸಿನಲ್ಲಿ ಭಯ ಇತ್ತು, ಟಾರ್ಗೆಟ್ ಅನ್ನ ಹೇಗೆ ರೀಚ್ ಮಾಡೋದು ಅಂತ. ಮತ್ತೆ ಅವರು ಹೇಳಿದ್ರು, ಸೇವಾಗ್ ಶಿಳ್ಳೆ ಹೊಡಿತಾ ಇದ್ರು ಅಂತ. ನೋಡಿ, ನನಗನ್ಸೋದೇನು ಅಂತಂದ್ರೆ, ನಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತಂದ್ರೆ ಇನ್ನೊಬ್ರು ನಿಮ್ಮ ಮೇಲೆ ಹೇಗೆ ವಿಶ್ವಾಸ ಇಡ್ತಾರೆ. ನನಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು, ತುಂಬಾ ಭರವಸೆ ಇತ್ತು. ಯಾಕಂದ್ರೆ ಇಂಗ್ಲೆಂಡ್ ಅಂತ ಟೀಮೇ 325 ರನ್ ಸ್ಕೋರ್ ಮಾಡಿದೆ ಅಂತಂದ್ರೆ ನಾವು ಅವ್ರಿಗಿಂತ ಬೆಟರ್ ಇದ್ದೀವಿ, ನಮ್ಮ ಪ್ಲೇಯರ್ಸ್ ಬೆಟರ್ ಇದ್ದಾರೆ. ಒನ್ ಡೇಲಿ ರ್ಯಾಂಕಿಂಗ್ ಇತ್ತು, ಇಂಗ್ಲೆಂಡ್ ಅಷ್ಟೊಂದು ಆಟ ಆಡ್ತಾ ಇರಲಿಲ್ಲ. ಸೊ ನನ್ನ ಪ್ರಕಾರ ಅವರೇ 325 ರನ್ಸ್ನ ಸ್ಕೋರ್ ಮಾಡಿದ್ದಾರೆ ಅಂತಂದ್ರೆ ನಾವು ಅದನ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅನ್ಕೊಂಡೆ. ಅದಕ್ಕೆ ವಿಸಿಲ್ ಹೊಡಿತಾ ಇದ್ದೆ. ನಿಮ್ಗೆ ಭಯನೇ ಆಗಲ್ವಾ? ಸರ್, ಅಲ್ಲ, ಭಯ ಅಂದ್ರೆ ಏನಕ್ಕೆ ಭಯ ಪಡ್ಬೇಕು ಹೇಳಿ? ಬಾಲ್ ಇಲ್ಲಾದ್ರೂ ಬಿದ್ಬಿಡ್ತೇನೆ ಅಂತ ಭಯ ಆಗ್ತಿತ್ತು ಅಷ್ಟೇ. ಫ್ಲಿಂಟ್ ಆಫ್ ಕೋಪ್ದಲ್ಲಿ ಬೌಲಿಂಗ್ ಮಾಡ್ಬಿಟ್ರೆ ಅಥವಾ ಹಾರ್ಮಿಸನ್ ಬೌಲಿಂಗ್ ಮಾಡ್ತಾ ನನಗೆ ಹೊಡಿಬೋದಾಗಿತ್ತು, ಅಂದ್ರೆ ನನ್ನ ಪಕ್ಕೆಗೆ ಅಥವಾ ಹೆಲ್ಮೆಟ್ಗೆ. ಆ ಭಯ ಇತ್ತು. ಆದ್ರೆ ಸೋಲ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ, ಯಾಕಂದ್ರೆ ಇಂಗ್ಲೆಂಡು ಎಷ್ಟು ವರ್ಷ ನಮ್ಮನ್ನ ಆಳಿದ್ರು. ಈಗ ನಮ್ಮ ಟೈಮ್ ಇದೆ ಆಳೋದಕ್ಕೆ ಅಂತ ಅನಿಸ್ತಾ ಇತ್ತು.
ಸೊ ಈ ಥರ ಅವರು ಆಗ ಎಷ್ಟು ವರ್ಷಗಳ ಕಾಲ ನಮ್ಮ ಮೇಲೆ ರಾಜ್ಯಭಾರ ಮಾಡಿದ್ರು, ಅದೇ ಥರ ನಾವು ಅವ್ರ ಮೇಲೆ ರಾಜ್ಯಭಾರ ಮಾಡಬೇಕು ಅಂತ ರಾಜ್ಯಭಾರ ಮಾಡ್ತಿದ್ರೆ ಅನ್ಕೊಂಡ್ವಿ. ಹೊಡಿತಾ ಇದ್ರ? ಇಲ್ಲ, ಅವ್ರ ಥರನೇ ಅವರು ನಮ್ಮನ್ನ ಹೊಡೆದು ಹೇಗೆ ರಾಜ್ಯಭಾರ ಮಾಡಿದ್ರು ನಾವು ಹಾಗೆ ಅವ್ರನ್ನ ಹೊಡೆದು ರಾಜ್ಯಭಾರ ಮಾಡಬೇಕು ಅಂತ ಅನ್ಕೊಂಡ್ವಿ ಅಷ್ಟೇ. ನೀವು ಒನ್ ಡೇನಲ್ಲಿ 219 ರನ್ಗಳ ಅತ್ಯುತ್ತಮ ಆಟ ಆಡಿದ್ರಲ್ಲ, ಅದ್ಭುತವಾದಂತ ಇನ್ನಿಂಗ್ಸ್ ಅದು. ಸುರೇಶ್ ರೈನಾ ನಿಮ್ ಜೊತೆ ಆಟ ಆಡ್ತಾ ಇದ್ರು. ಸುರೇಶ್ ರೈನಾ ಹೇಳ್ತಾರೆ, ನಾನಂತೂ ಭಯ ಪಟ್ಬಿಟ್ಟಿದ್ದೆ. ಆದ್ರೆ ವೀರೇಂದ್ರ ಸೆಹ್ವಾಗ್ ಅವರು ಕಿಶೋರ್ ಕುಮಾರ್ ಅವರ ಹಾಡ್ ಹಾಡ್ತಾ ಇದ್ರು. ನೋಡಿ ಸರ್, ಹಾಡು ಹಾಡೋದು ಅಂತಂದ್ರೆ ನಾನು ಯಾಕೆ ಹಾಡ್ತೀನಿ ಅಂತಂದ್ರೆ ಅದಕ್ಕೂ ಒಂದು ಲಾಜಿಕ್ ಇದೆ. ಏನೇ ಕೆಲಸ ಮಾಡಬೇಕಾದ್ರೂ ನೆಗೆಟಿವ್ ಥಾಟ್ಸ್ ಬರುತ್ತೆ. ಈ ನೆಗೆಟಿವ್ ಥಾಟ್ಸಿಂದ ಹೊರಗೆ ಬರೋದು ಹೇಗೆ? ನೆಗೆಟಿವ್ ಥಾಟ್ಸ್ ಬಂತು ಅಂತಂದ್ರೆ ನೀವು ಔಟ್ ಆಗ್ಬಿಡ್ತೀರಾ. ಸೊ ಅದರಿಂದ ಹೊರಗೆ ಬರಬೇಕು ಅಂತ ನಾನು ಹಾಡು ಹಾಡ್ತಿದ್ದೆ. ಹಾಡು ಹಾಡಬೇಕು ಅಂತಂದ್ರೆ ಅದರ ಲಿರಿಕ್ಸ್ ಗೊತ್ತಿರಬೇಕು, ಅದರ ಟ್ಯೂನ್ ಗೊತ್ತಿರಬೇಕು, ರಿದಮ್ ಗೊತ್ತಿರಬೇಕು. ಇಷ್ಟೆಲ್ಲ ಯೋಚನೆ ಮಾಡ್ತಿದ್ರೆ ನೆಗೆಟಿವ್ ಥಾಟ್ಸ್ ಕಡೆ ಹೋಗೋ ಚಾನ್ಸೇ ಇಲ್ವಲ್ಲ. ಅದಕ್ಕೆ ಬಾಲ್ ಬರೋ ತನಕ ನಾನು ಹಾಡು ಹಾಡ್ತಿದ್ದೆ, ಬಾಲ್ ಬಂದಾಗ ಹೊಡಿತಾ ಇದ್ದೆ. ಯಾವ ಹಾಡನ್ನ ಹಾಡ್ತಿದ್ರಿ ಅಂತ ಜನ ಕೇಳ್ತಾ ಇದ್ದಾರೆ. ನನ್ನ ಫೇವ್ರೆಟ್ ಹಾಡು ಕಿಶೋರ್ ಕುಮಾರ್ ಅವ್ರದ್ದು. चला जाता हूँ किसी की धुन में धड़कते दिल के तराने लिए. ನಾನ್ ಅನ್ಕೊಂಡೆ ನೀವ್ ಹಾಡಿರ್ಬೋದು ಬಚನಾಯೇ ಹಸೀನೋ ಅಬ್ ಮೇ ಆ ಗಯಾ. ಸರ್, ಆ ಹಾಡನ್ನು ಕೂಡ ಹಾಡಿದ್ದೀನಿ ನಾನು. ಈ ಹಾಡನ್ನು ಹಾಡಿದ್ದೀನಿ, ಯಾಕಂದ್ರೆ ತುಂಬಾ ಹಿಟ್ ಸಾಂಗ್ ಅಲ್ವಾ. ಡ್ರೆಸ್ಸಿಂಗ್ ರೂಮಲ್ಲಿ ಬರೀ ಹಿಟ್ ಸಾಂಗ್ಸ್ನೇ ಮಾತ್ರ ಹಾಕ್ತಿದ್ರು. ಸೊ ಈ ಹಾಡು ಪ್ಲೇ ಆದಾಗೆಲ್ಲ ಅದನ್ನ ಕೇಳ್ತಾ ಇದ್ದೆ, ಲಿರಿಕ್ಸ್ ಒಳಗೋಯ್ತು, ನಾನು ಅರ್ಥ ಮಾಡ್ಕೊಂಡೆ. ಸೊ ಆ ಹಾಡು ನೀವು ಕೂಡ ಈ ಹಾಡನ್ನ ಹಾಡಿದ್ದೀನಿ. ಹಾಡಿರ್ಲಿಲ್ವಾ, ಪಾಕಿಸ್ತಾನಿಗಳೇ ಹುಷಾರು ನಾನು ಬಂದಾಗಿದೆ ಅಂತ? ಇದನ್ನ ಬರೀ ಪಾಕಿಸ್ತಾನವ್ರಿಗೆ ಹೇಳಿದ್ರೆ ಕಷ್ಟ ಆಗುತ್ತೆ. ಎಲ್ಲ ಬೌಲರ್ಸ್ಗೂ ಹೇಳ್ತೀನಿ, ಬಚನೆ ಬೌಲರ್ಸ್ ಮೇ ಆಗಯ. ಎಲ್ರಿಗೂ ನೆನಪಿದೆ ನೀವು ಮೆಂಡಿಸ್ಗೆ ಯಾವ ತರ ಹೊಡೆದಿದ್ರಿ ಅಂತ ಅನ್ನೋದು. ಅದು ಶ್ರೀಲಂಕಾದ ಇನ್ನಿಂಗ್ಸ್. ಭಾರತದ ಎಲ್ಲಾ ಬ್ಯಾಟ್ಸ್ಮನ್ಗಳು ಒಬ್ರ ಹಿಂದೆ ಒಬ್ರು ಔಟ್ ಆಗಿ ಹೋಗ್ತಾ ಇದ್ರು. ಡಬಲ್ ಡಿಜಿಟ್ ಕೂಡ ಯಾರೂ ದಾಟಕ್ಕಾಗಿರ್ಲಿಲ್ಲ. ನನಗೆ ಆ ಮ್ಯಾಚ್ ಬಗ್ಗೆ ನೆನಪಿದೆ. ಇನ್ನು ನಾವು 100 ಕ್ರಾಸ್ ಮಾಡಿದಾಗ 1 ವಿಕೆಟ್ ಹೋಗಿತ್ತು. ಗೌತಮ್ ಗಂಭೀರ್ ಔಟ್ ಆಗಿದ್ರು. 140 ಹೋಗೋಷ್ಟ್ರಲ್ಲಿ 4 ವಿಕೆಟ್ ಹೋಗಿತ್ತು. ಆಗ ಲಕ್ಷ್ಮಣ್ ಬಂದ್ರು. ಲಕ್ಷ್ಮಣ್ ಹೇಳಿದೆ, ನೀವು ಮೆಂಡಿಸ್ ಬಾಲ್ನ ಆಡಕ್ಕೆ ಹೋಗ್ಬಿಡಿ, ನಾನು ಹಾಡ್ತೀನಿ ಅಂತ. ಅದಕ್ಕೆ ಅವ್ರು ಯಾಕೆ ಅಂದ್ರು. ನಾನು ಹೇಳಿದೆ, ಈಗಾಗಲೇ 4 ಸಲ ಔಟ್ ಆಗಿದ್ದೀರಾ, 5ನೇ ಸಲ ನಾನು ಔಟ್ ಆಗ್ಬೇಕಾ ಅಂತ. ಅವರು ನಗ್ನಗ್ತಾನೆ ಏನು ಹೇಳಿದ್ರು ಅಂದರೆ, ಇಲ್ಲ ನಾನು ಆಡ್ತೀನಿ, ಮೆಂಡಿಸ್ನ ಅರ್ಥ ಮಾಡ್ಕೊಂಡಿದ್ದೀನಿ, ಆಡ್ತೀನಿ ಅಂತಂದರು. ಆಮೇಲೆ 5ನೇ ಸಲ ಔಟ್ ಆದರು. ನೆಕ್ಸ್ಟ್ 6ನೇ ಸಲ ಔಟ್ ಆದರು. ಸೊ ಈಗಲೂ ಅಷ್ಟೇ, ಅವ್ರಿಗೆ ಮೆಂಡಿಸ್ ಬಾಲ್ನ ಹೇಗೆ ಆಡಬೇಕು ಅಂತ ಗೊತ್ತಿಲ್ಲ ಅನ್ಸುತ್ತೆ. ನಾನು ಅದನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟೆ, ನಮ್ಮ ಪಾರ್ಟ್ನರ್ಶಿಪ್ ಚೆನ್ನಾಗಾಗಲಿ ಅಂತ. ಲಕ್ಷ್ಮಣ್ ಮೆಂಡಿಸ್ ಬಾಲ್ನ ಕಮ್ಮಿ ಆಡಲಿ ಅಂತ. ಆದರೆ ಮೆಂಡಿಸ್, ನಾನು ಹೇಳೋದೇನೆಂದರೆ, ನಾನು ಮೆಂಡಿಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಅವ್ರ ಕೈಯಿಂದ ಯಾವ ರೀತಿ ಬಾಲ್ ಬರುತ್ತೆ ಅಂತ ಗೆಸ್ ಮಾಡಿದ್ದೆ. ಒಬ್ಬ ಬೌಲರ್ ಯಾವ ರೀತಿ ಬೌಲ್ ಮಾಡ್ತಾನೆ ಅಂತ ಗೆಸ್ ಮಾಡಿಬಿಟ್ರೆ ನಿಮಗೆ ಆಡೋದಕ್ಕೆ ತುಂಬ ಈಸಿ ಆಗುತ್ತೆ. ಆದರೆ ಬ್ಯಾಟ್ಸ್ಮನ್ಗೆ ಯಾವ ಥರ ಬಾಲ್ ಬರ್ತಿದೆ ಅಂತ ಗೊತ್ತಾಗಿಲ್ಲ ಅಂತಂದರೆ ಆಗ ಅವನಿಗೆ ಕಷ್ಟ ಆಗುತ್ತೆ. ಅವ್ನು ವೆಯ್ಟ್ ಮಾಡಿದಾಗ ಆ ಬಾಲ್ ವಿಕೆಟ್ ಮೇಲೆ ಬೀಳ್ಬೋದು. ರಿಯಾಕ್ಷನ್ ಟೈಮ್ ಕಮ್ಮಿ ಆದಾಗ ವಿಕೆಟ್ ಹೋಗೋ ಚಾನ್ಸಸ್ ಇರುತ್ತೆ. ಪ್ರಾರಂಭದ ದಿನಗಳಲ್ಲಿ ಫಾಸ್ಟ್ ಬೌಲಿಂಗ್ ಅಂದ್ರೆ ನಿಮ್ಗೆ ತುಂಬಾನೇ ಚಿಂತೆ ಆಗ್ತಿತ್ತು. ಮೊದಲನೇ ಮ್ಯಾಚಲ್ಲಂತೂ ನೀವು ಔಟೇ ಆಗೋದ್ರಿ. ಆಗ ನಾನು ಔಟ್ ಆಗಿದ್ದು ಶೋಯಬ್ ಅಖ್ತರ್ಗೆನೆ. ಹಾ, ಅದಕ್ಕೆ ಅವ್ರ ಬೌಲಿಂಗೇನೆ ನೀವು ಅವ್ರ ಬೌಲಿಂಗೇನೆ ನಾನು ಜಾಸ್ತಿ ಹೊಡೆದಿದ್ದು ಪ್ರತಿ ಸಲ. ಅವರೇ ನನಗೆ ನನ್ನ ಮೊದಲನೇ ಮ್ಯಾಚಲ್ಲಿ ಔಟ್ ಮಾಡಿದ್ರಲ್ಲ, ಅದ್ರ ಸೇಡ್ನ ನಾನು ತೀರ್ಸ್ಕೋಬೇಕು ಅಂತ ನಾನು ಹೊಸದಾಗಿ ಟೀಮ್ ಸೇರ್ಕೊಂಡಿದ್ದೆ. ಅಷ್ಟು ಫಾಸ್ಟ್ ಬೌಲಿಂಗ್ನ ಯಾವತ್ತೂ ಫೇಸ್ ಮಾಡಿದ್ದಿಲ್ಲ. ಯಾಕಂದ್ರೆ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ 130, 135 ಅಷ್ಟು ಸ್ಪೀಡ್ ಇರ್ತಿತ್ತು. ಆದ್ರೆ ಅಲ್ಲಿ ನೋಡಿದಾಗ 145, 150, 150 ಪ್ಲಸ್ ನನ್ನ ಫಸ್ಟ್ ಬಾಲಲ್ಲೇ ಔಟ್ ಮಾಡಿದ್ರು. ಸೊ ನಾನು ವಾಪಸ್ ಹೋದಾಗ ನಾನು ಪ್ಲಾನ್ ಮಾಡಿಕೊಂಡೆ, ಇಷ್ಟು ಫಾಸ್ಟ್ ಬೌಲಿಂಗ್ನ ಹೇಗೆ ಆಡಬೇಕು ಅಂತ. ನಮ್ಮ ಹತ್ರ ಫಾಸ್ಟ್ ಬೌಲರ್ ಇರಲಿಲ್ಲ. ನಾನು ಅನ್ಕೊಂಡಿದ್ದು ವಿಕೆಟ್ನ ಚಿಕ್ಕದು ಮಾಡ್ಬಿಡೋಣ ಅಂತ. ಸೊ ಬೌಲರೇ 150 ಪ್ಲಸ್ ಹಾಕ್ತಿದ್ದಾರೆ ಅಂತಂದ್ರೆ ಅವರು ಚಿಕ್ಕ ವಿಕೆಟ್ಗೆ ಹಾಕ್ಲಿ ಅಂದರೆ 22 ಅಡಿ ಇರೋದನ್ನ 17 ಅಡಿ ಮಾಡಿಕೊಂಡೆ. ಸೊ ಆಗ ಅವ್ರ ಸ್ಪೀಡು 140, 150 ಪ್ಲಸ್ಸು ಖಂಡಿತ ಆಗುತ್ತೆ. ಆಗ ನನಗೆ ರಿಯಾಕ್ಟ್ ಮಾಡೋದಕ್ಕೆ ಟೈಮ್ ಕಮ್ಮಿ ಸಿಗುತ್ತೆ. ಅದರಿಂದ ನಾನು ಬ್ಯಾಟಿಂಗಲ್ಲಿ ಇಂಪ್ರೂವ್ ಆಗ್ಬೋದು ಅಂತ ಅಂದ್ಕೊಂಡೆ. ಫಾಸ್ಟ್ ಬೌಲರ್ಸ್ಗೆ ಆಡೋ ಹಾಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡೆ. ಒಂದು ಆ ರೀತಿ ಪ್ಲ್ಯಾನ್ ಮಾಡಿಕೊಂಡೆ. ಇನ್ನೊಂದು ಯಾವ ಥರ ಅಂತಂದರೆ, ಸಿಮೆಂಟ್ ಪಿಚ್ ಮೇಲೆ ನೀರು ಹಾಕ್ಬಿಡ್ತಿದ್ದೆ. ಆ ಒಂದು ಪಿಚ್ ಮೇಲೆ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. ಬಾಲ್ ಇನ್ನೂ ಸ್ಕಿಡ್ಡಾಗಿ ಸ್ಪೀಡಾಗಿ ಬರಲಿ ಅಂತ, ನನಗೆ ಆಡೋಕ್ಕೆ ಅನುಕೂಲ ಆಗಲಿ ಅಂತ. ಸೊ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನೋಡಿ, ನೀವು ಪಾಕಿಸ್ತಾನದ ಮುಲ್ತಾನ್ನಲ್ಲಿ 309 ರನ್ಗಳ ಇನ್ನಿಂಗ್ಸನ್ನ ಆಟ ಆಡಿದ್ರಿ, 100 ಮಾಡಿದ್ರಿ. ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಹೊಡಿತಾ ಹೋದ್ರಿ, ಅವ್ರನ್ನ ಬಿಡ್ಲೇ ಇಲ್ಲ ನೀವು.
ನೋಡಿ ಧೈರ್ಯ ಹೇಗೆ ಬಂತು ಅಂತಂದ್ರೆ, ನಾನು 100 ಮಾಡಿದ್ದಾಗ ಆಗ ಬ್ಯಾಟಿಂಗ್ ಆಡೋದಕ್ಕೆ ಸಚಿನ್ ಬಂದ್ರು. ನಾನು 1-2 4 ಹೊಡೆದೆ. ಆಗ ಸಚಿನ್ ಅವ್ರು ಹೇಳಿದ್ರು, ಇನ್ನು 4 ಹೊಡೆಯೋ ಆಗಿಲ್ಲ, 4 ಹೊಡೆದ್ರೆ ನನ್ನ ಬ್ಯಾಟಲ್ಲಿ ನಾನು ಹಿಂಗೆ ಹೊಡಿತೀನಿ ಅಂತ. ಸೊ ಆಗ ಸ್ವಲ್ಪ ಭಯ ಆಯಿತು. ಆ ಟೀಮಲ್ಲಿ ಹೊಸದಾಗಿ ಸೇರ್ಕೊಂಡಿದ್ದೆ. ಸಚಿನ್ ಅವ್ರು ನಿಜವಾಗ್ಲೂ ನನಗೆ ಹೊಡೆದು ಬಿಡ್ತಾರೆ ಅಂತಾನೆ ಅಂದ್ಕೊಂಡಿದ್ದೆ. ಆಮೇಲೆ ಅದು ನ್ಯೂಸ್ ಆಗ್ಬಿಟ್ರೆ. ಸೊ ನಾನು 100ರಿಂದ 200 ಚಿಲ್ಲರೆ ಬರೋ ತನಕ ನಾನು 4 ಹೊಡೆದಿಲ್ಲ. ಆಡ್ತಾ ಇದ್ದೆ, ಸಿಂಗಲ್ಸು ಡಬಲ್ಸು ತಗೋತಾ ಇದ್ದೆ. ಜೊತೆಗೆ VVS ಲಕ್ಷ್ಮಣ್ ಅವ್ರ ರೆಕಾರ್ಡ್ನ ಕೂಡ ಬ್ರೇಕ್ ಮಾಡಿದೆ. ಸೊ ನನಗಾಗ ಅನ್ನಿಸ್ತು ನಾನೀಗ 300 ಸ್ಕೋರ್ ಮಾಡ್ಬೋದು ಅಂತ. ಸೊ ನಾನು 296ಅಲ್ಲಿದ್ದಾಗ ಸಚಿನ್ ಅವ್ರನ್ನ ಹೋಗಿ ಕೇಳಿದೆ, ನಾನೀಗ 296ಅಲ್ಲಿದ್ದೀನಿ, ಈಗ ಸಕ್ಲೈನ್ ಮುಷ್ಟಾಗಿ ಬೌಲಿಂಗ್ ಮಾಡಕ್ಕೆ ಬಂದರೆ 4 ಹೊಡೆದ್ಬಿಟ್ಟೆ ನಾನು 300 ಕಂಪ್ಲೀಟ್ ಮಾಡ್ಕೋತೀನಿ ಅಂತ. ಇಲ್ಲ ಔಟ್ ಆದ್ರೂ ಪರವಾಗಿಲ್ಲ, ಯಾಕಂದರೆ 600 ಸ್ಕೋರ್ ಆಗಿದೆ ಅಂತ ಹೇಳಿದೆ. ಅದಾದ್ಮೇಲೆ ಹಿಸ್ಟ್ರಿ ಆಗೋಯ್ತು. ನಾನು 300 ಸ್ಕೋರ್ ಮಾಡಿದೆ, ಅದು ನನ್ನ ಹೈಯೆಸ್ಟ್ ಸ್ಕೋರ್ ಆಯಿತು. ಸಚಿನ್ ತೆಂಡೂಲ್ಕರ್ ನಿಮಗೆ ಯಾವಾಗಲೂ ಗೈಡಿಂಗ್ ಫೋರ್ಸ್ ಆಗಿದ್ರು. ಹೌದು, ಯಾಕಂದ್ರೆ ನಾನು ಕ್ರಿಕೆಟ್ ಆಡೋಕೆ ಶುರು ಮಾಡಿದ್ದೆ ಸಚಿನ್ ಅವ್ರನ್ನ ನೋಡ್ಕೋತಾ. ಅದಾದ್ಮೇಲೆ ವರ್ಲ್ಡ್ ಕಪ್ ಮ್ಯಾಚಸ್ನೆಲ್ಲ ನೋಡ್ತಾ ಇದ್ದೆ. ಅದರಲ್ಲಿ ತೆಂಡೂಲ್ಕರ್ ತುಂಬಾನೇ ದೊಡ್ಡ ಪ್ಲೇಯರ್ ಆಗಿದ್ರು, ತುಂಬ ದೊಡ್ಡ ಹೆಸರಿತ್ತು ಅವ್ರಿಗೆ. ಅವರು ಟಿವಿಲಿ ಆಡ್ತಿರ್ಬೇಕಾದ್ರೆ ನಾನು ಟಿವಿ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಹೇಗೆ ಅವರು ಸ್ಟ್ರೈಟ್ ಹೊಡಿತಾರೆ, ಬ್ಯಾಕ್ ಫುಟ್ ಪಂಚ್ ಹೇಗೆ ಮಾಡ್ತಾರೆ, ಫ್ಲಿಕ್ಸ್ ಹೇಗೆ ಮಾಡ್ತಾರೆ ಅಂತ. ನಾನು ಅವ್ರನ್ನೇ ಕಾಪಿ ಮಾಡ್ತಾ ಇದ್ದೆ. ನನಗೆ ಆಗ ಏನ್ ಅನಿಸ್ತಿತ್ತು ಅಂದ್ರೆ, ನಾನು ಇಂಡಿಯಾಗೋಸ್ಕರ ಆಡ್ತೀನಿ ಅಂತಂದ್ರೆ ಇನ್ನೊಬ್ಬ ಸಚಿನ್ ಬಂದಿದ್ದಾನೆ ಅಂತ ಹೇಳಬೇಕು. ಆ ಥರ ಆಯ್ತು ಕೂಡ. ಎಷ್ಟೋ ಜನ ನನ್ನ ಸಚಿನ್ ಅವ್ರ ಜೊತೆ ಕಂಪೇರ್ ಮಾಡಿದ್ರು. ಚಿಕ್ಕವನಿದ್ದಾಗ ಹಾಗೆ ಅನ್ಕೋತಾ ಇದ್ದೆ. ನಾನು ದೊಡ್ಡವನಾದ್ಮೇಲೆ ನನಗೆ ಗೊತ್ತಾಗಿದ್ದೇನು ಅಂತಂದ್ರೆ ತೆಂಡೂಲ್ಕರ್ ಒಬ್ಬರೇ ಅಂತ. ಆ ಥರ ಇನ್ನೊಬ್ರು ಬರೋಕ್ಕೆ ಸಾಧ್ಯ ಇಲ್ಲ, ಆ ಪರ್ಫಾರ್ಮೆನ್ಸ್ನ ಇನ್ನೊಬ್ರು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ನಾನು ನನ್ನ ಸ್ಟೈಲ್ನ ಬದಲಾಯಿಸ್ಕೊಂಡೆ. ನನ್ನದೇ ಸ್ವಂತ ಸ್ಟೈಲ್ ಇರಬೇಕು ಅಂತ ನನ್ನ ಬ್ಯಾಟಿಂಗ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡೆ. ಟೋಟಲ್ ಆಗಿ ನಾನು ಹೇಗೆ ಆಡ್ತೀನೋ ಇದನ್ನೇ ಚೇಂಜ್ ಮಾಡಿಕೊಂಡೆ ಅಷ್ಟೇ. ಆದರೆ ನಾನು ಸಾಕಷ್ಟು ಶಾಟ್ಗಳನ್ನು ವೀರೇಂದ್ರ ಸೆಹ್ವಾಗಿಂದ ಕಲಿತೆ ಅಂತ ತೆಂಡೂಲ್ಕರ್ ಅವರೇ ಬರ್ದಿದ್ದ ದಿನ ನಿಮಗೆ ಹೇಗನ್ನಿಸ್ತು? ಸರ್, ಈ ವಿಚಾರನ ನಿಮ್ಮ ಬಾಯಿಂದ ಕೇಳ್ತಾ ಇದ್ದೀನಿ ಅಷ್ಟೇ. ಸಚಿನ್ ಅವ್ರ ಬಾಯಲ್ಲಿ ಯಾವತ್ತೂ ಈ ಥರ ಕೇಳಿಲ್ಲ. ಆದರೆ ಈ ಥರ ಅವ್ರು ಹೇಳಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಾನೇ ಸೌಭಾಗ್ಯಶಾಲಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಂತ ದೊಡ್ಡ ವ್ಯಕ್ತಿ ನನ್ನ ಬಗ್ಗೆ ಹಾಗೆ ಮಾತಾಡಿದ್ದಾರೆ ಅಂತಂದ್ರೆ ಖುಷಿ ಆಗುತ್ತೆ. ಸಚಿನ್ ಅವ್ರು ಆಡದೇ ಇರೋಂಥ ಶಾರ್ಟ್ಸೇ ಇಲ್ಲ ಅಂತ ನನಗೆ ಗೊತ್ತು. ಯಾಕಂದ್ರೆ ಅಪ್ಪರ್ ಕಟ್ ಆಡೋದನ್ನ ಅವರಿಂದಾನೇ ಕಲ್ತಿದ್ದು. ಮೊದಲನೇ ಟೆಸ್ಟ್ ಇನ್ನಿಂಗ್ಸ್ ಸೌತ್ ಆಫ್ರಿಕಾ ಇದ್ರು. ನಾನು ಬ್ಯಾಟಿಂಗ್ ಆಡಕ್ ಹೋದಾಗ 80 ಫಾರ್ 4 ಇತ್ತು. ಅದರಲ್ಲಿ ತೆಂಡೂಲ್ಕರ್ ಅವರು 80ಲಿ 40 ಅವರೇ ಆಡಿದ್ರು, ಅವರೇ ಸ್ಕೋರ್ ಮಾಡಿದ್ರು. ನಾನು ಹೋದಾಗ ಅವ್ರು ಹೇಳಿದ್ರು, ಹೇಗೆ ಅನಿಸ್ತಾ ಇದೆ, ಹೊಟ್ಟೆ ಒಳಗಡೆ ಗುಡುಗುಡು ಆಗ್ತಿದ್ಯಾ ಅಂತ. ನಾನಾಗ ನಗ್ನಗ್ತಾ ಹೌದು ಸ್ವಲ್ಪ ಭಯ ಆಗ್ತಿದೆ ಅಂತ ಹೇಳಿದೆ. ಆಗ ಅವರು ಏನೂ ಆಗಲ್ಲವಾ, ಜಾಸ್ತಿ ಅಂದರೆ ಔಟ್ ಆಗ್ತೀಯ ಅಷ್ಟೇ, ಇನ್ನೇನು ಆಗಲ್ಲ ಅಂತ ಹೇಳಿದ್ರು. ನಾನು ಆಡಕ್ಕೆ ಹೋದಾಗ ಸ್ಟ್ರೈಕ್ ತೊಗೊಂಡೆ, 1 ರನ್ ಸ್ಕೋರ್ ಮಾಡಿದೆ. ಆಗ ಅವ್ರು ಹೇಳಿದ್ರು, ನಿನಗೆ ಬರೀ ಬೌನ್ಸರ್ಸ್ನ ಹಾಕ್ತಾರೆ ಅಂತ. ಔಟ್ ಮಾಡೋದಕ್ಕೋಸ್ಕರ ನೀನು ಏನಾದರೂ ಸ್ಲಿಪ್ಪಿಂದ ಒಂಚೂರು ಮೇಲ್ ಹೊಡೆದ್ರೆ ಅದು ಬೌಂಡ್ರಿ ಹೋಗುತ್ತೆ, ಸ್ಕೋರ್ ಮಾಡ್ಬೋದು ಅಂತ ಹೇಳಿದ್ರು. ಅವರು 1-2 ಸಲ ಹೊಡೆ ತೋರಿಸಿದ್ರು. ಆಮೇಲೆ ನನ್ನ ಬ್ಯಾಟಿಂಗ್ ಬಂದಾಗ ನಾನು 1-2 4 ಹೊಡೆದೆ. ನನಗೂ ಕಾನ್ಫಿಡೆನ್ಸ್ ಬಂತು. ಆಗ 300 ಪಾರ್ಟ್ನರ್ಶಿಪ್ ನಮ್ದು ಏನಿತ್ತು, ಆ ಪಾರ್ಟ್ನರ್ಶಿಪ್ಪಲ್ಲಿ 150 ಅವ್ರದ್ದಿತ್ತು, 100 ರನ್ಸ್ ನಂದಿತ್ತು. ನೋಡಿ, ಸಚಿನ್ ತೆಂಡೂಲ್ಕರ್ ಅವರು ಮೈದಾನದಲ್ಲಿದ್ದಾಗ ಅವರಿಗಿಂತ ಒಳ್ಳೆ ಆಟಗಾರ ಯಾರೂ ಇಲ್ಲ. ಮೈದಾನದಲ್ಲಿದ್ದಾಗ ಜೊತೆಗಿರೋ ಆಟಗಾರನಿಗೆ ಸಹಾಯ ಕೂಡ ಮಾಡ್ತಾರೆ. ಮತ್ತೆ ನಾನು ಕೇಳ್ಪಟ್ಟೆ, ಅವರು ಪೆವಿಲಿಯನ್ಗೆ ಹೋದಾಗ ರೂಮ್ನ ಒಳಗಡೆ ಅವರಿಗಿಂತ ಹೆಚ್ಚಾಗಿ ತುಂಟತನ ಮಾಡೋರು ಬೇರೆ ಯಾರೂ ಇಲ್ಲ. 1989 ಅವರು ಕ್ರಿಕೆಟ್ ಆಡ್ತಿದ್ದಾರೆ. ಕಪಿಲ್ ದೇವ್, ಗವಾಸ್ಕರ್, ಮೊಹಮ್ಮದ್ ಅಸರುದ್ದೀನ್, ಇಷ್ಟು ದೊಡ್ಡ ಪ್ಲೇಯರ್ಸ್ ಜೊತೆ ಎಲ್ಲ ಆಡ್ಕೊಂಡ್ ಬಂದಿದ್ದಾರೆ. ಈಗ ನಾವು ಹೋದಾಗ ನಮ್ಮ ಥರನೇ ಆಗ್ಬಿಡ್ತಾರೆ. ಅವ್ರ ಜೊತೆ ಆಡುವಾಗ ಅವ್ರ ಥರನೇ ಇದ್ರು. ಸೊ ಸಚಿನ್ ಅವರ ಸ್ಪೆಷಾಲಿಟಿ ಏನು ಅಂತಂದ್ರೆ, ಯಾವುದೇ ಹೊಸ ಪ್ಲೇಯರ್ ಬಂದ್ರೂ ಇವರು ಅವ್ರಾಗ್ಬಿಡ್ತಾರೆ. ಒಂದು ಕಂಫರ್ಟಬಲ್ ಝೋನ್ ಕೊಡ್ತಾರೆ, ತಮಾಷೆಯಿಂದ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು, ಯಾರಿಗೂ ಕೂಡ ತೆಂಡೂಲ್ಕರ್ ಹತ್ರ ಹೋಗಿ ತಮಾಷೆಯಾಗಿ ಮಾತಾಡೋದಕ್ಕೆ ಧೈರ್ಯ ಇರಲ್ಲ ಅಂತ. ಅದಕ್ಕೆ ಅವರೇ ಬರ್ತಾ ಇದ್ರು, ಅವರೇ ಇನ್ವಾಲ್ವ್ ಆಗ್ತಿದ್ರು. ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಬೆರೆತು ಮಜವಾಗಿ ಮಾತಾಡ್ತಿದ್ರು, ತಮಾಷೆ ಮಾಡ್ತಿದ್ರು, ಜೊತೆಗೆ ಗೇಲಿ ಕೂಡ ಮಾಡ್ತಿದ್ರು. ಇದು ಅವರ ದೊಡ್ಡತನ ಅಂತಾನೆ ಹೇಳ್ಬೋದು. ಅಷ್ಟು ದೊಡ್ಡ ಪ್ಲೇಯರ್ ಆಗಿದ್ರು ಕೂಡ ಹೊಸಬ್ರ ಜೊತೆ ಅಡ್ಜಸ್ಟ್ ಆಗಿ, ಅವ್ರಿಗೆ ಕಂಫರ್ಟಬಲ್ ಆಗಿ, ಇಂಟ್ರಾಕ್ಷನ್ ಲೆವೆಲ್ ಬಗ್ಗೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ, ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿಕೊಂಡು, ರನ್ಸ್ನ ಸ್ಕೋರ್ ಮಾಡೋದು ಹೇಗೆ, ಗೆಲ್ಲೋದು ಹೇಗೆ ಅಂತೆಲ್ಲ ಹೇಳ್ತಾ ಇದ್ರು. ಅವರಿಂದ ತುಂಬಾನೇ ಕಲ್ತಿದ್ದೀವಿ. ನಾನಂತೂ ಅವರಿಂದ ಕಲ್ತಿದ್ದೇನು ಅಂತಂದ್ರೆ, ಕ್ರಿಕೆಟ್ ಮೈದಾನದಲ್ಲಿ ಏನೇ ಇರಲಿ, ಆದರೆ ಕ್ರಿಕೆಟಿಂದ ಆಚೆ ಏನಿದೆ, ಏನು ಮಾಡ್ತೀಯಾ, ನಿನ್ನ ಹೇಗೆ ಹ್ಯಾಂಡಲ್ ಮಾಡ್ಕೋತೀಯಾ, ಪಬ್ಲಿಕ್ಕಲ್ಲಿ ಹೇಗೆ ಬಿಹೇವ್ ಮಾಡ್ತೀಯಾ, ಹೇಗೆ ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಅದರಿಂದ ನಮಗೆ ಎಷ್ಟು ರೆಸ್ಪೆಕ್ಟ್ ಸಿಗುತ್ತೆ, ಇದ್ರ ಬಗ್ಗೆ ತುಂಬಾನೇ ಹೆಚ್ಚಾಗಿ ಅವ್ರ ಹತ್ರ ಕಲ್ತ್ಕೊಂಡೆ. ನನಗೆ ನೆನಪಿರೋ ಹಾಗೆ 2003ರಲ್ಲಿ ಡರ್ಬನ್ ವರ್ಲ್ಡ್ ಕಪ್ ಅಲ್ಲಿ ನಾವು ಬಸ್ಸಿಂದ ಕೆಳಗಿಳಿತಾ ಇದ್ವಿ. ಬಸ್ಸಿಂದ ಇಳಿತಿದ್ದ ಹಾಗೆ ಪೂರ್ತಿ ಸೆಕ್ಯೂರಿಟಿ ಇತ್ತು. ಸೆಕ್ಯೂರಿಟಿ ಹಿಂದೆ ಪಾಪ ಹುಡುಗ ವೀಲ್ ಚೇರ್ ಅಲ್ಲಿ ಕೂತಿದ್ದ. ಸಚಿನ್ ಅವರು ನಮ್ಮ ಎಲ್ಲರಿಗಿಂತ ಮುಂದೆ ಇದ್ರು. ಅವರ ಹುಡುಗನ ಹತ್ರ ಹೋಗಿ ಆಟೋಗ್ರಾಫ್ ಕೊಟ್ಬಿಟ್ಟು ಫೋಟೋ ಕೂಡ ತೆಗೆಸ್ಕೊಂಡ್ರು. ನಾವೆಲ್ಲರೂ ಡ್ರಿಲ್ ಮಾಡೋರ ತರ ಹಾಗೆ ಹೀಗಿತ್ತು. ಸೊ ಇದು ಅವರ ದೊಡ್ಡತನ ಅಲ್ವಾ. ಅವರು ಆ ಮಗು ಬಗ್ಗೆ ಯೋಚನೆ ಮಾಡಿದ್ರು.
ಅಲ್ಲಿ ಹೋಗಿ ಆ ಮಗುಗೆ ಆಟೋಗ್ರಾಫ್ ಕೊಟ್ಟು ಫೋಟೋ ಕೂಡ ತೆಗೆಸ್ಕೊಂಡ್ರು. ಆದ್ರೆ ನಾವು ಮಿಕ್ದವರು ವಿಸಿಲ್ ಹೊಡ್ಕೊಂಡು ಹಾಡು ಹೇಳ್ಕೊಂಡು ಸುಮ್ಮನೆ ಹಾಗೆ ಹೋಗ್ತಾನೇ ಇದ್ವಿ ಅಷ್ಟೇ. ಸೊ ಇದರಿಂದ ಗೊತ್ತಾಗೋದೇನು ಅಂತಂದ್ರೆ ಅವರಿಂತ ಒಳ್ಳೆ ಮನುಷ್ಯರು ಅಂತ, ಇನ್ನೊಬ್ಬರ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೆ ಅಂತ. ನೋಡಿ, ನೀವು ಹೇಳ್ತಾ ಇದ್ರಿ ಒಳ್ಳೆ ಕ್ರಿಕೆಟರ್ ಆಗೋದ್ರ ಜೊತೆಗೆ ಒಳ್ಳೆ ವ್ಯಕ್ತಿ ಕೂಡ ಅಂತ. ಎಷ್ಟು ಒಳ್ಳೆ ಕ್ರಿಕೆಟರೋ ಅಷ್ಟೇ ಒಳ್ಳೆ ವ್ಯಕ್ತಿ ಅಂತ ಕೂಡ ಹೇಳಿದ್ರಿ. ನೋಡಿ, ನಾನು ಹೇಳೋದಕ್ಕಿಂತ ಹೆಚ್ಚು ಅಂತಾನೆ ಹೇಳ್ಬೋದು. ಅವ್ರು ಎಂತ ಕ್ರಿಕೆಟರ್, ಮಹಾನ್ ಕ್ರಿಕೆಟರೇ ಆಗಿರಲಿ, ಅದಕ್ಕಿಂತ ಒಬ್ಬ ಒಳ್ಳೆ ವ್ಯಕ್ತಿ ಅಂತಾನೆ ಹೇಳ್ಬೋದು. ಮತ್ತೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ವೀರೇಂದ್ರ ಸೆಹ್ವಾಗ್ ಹೇಗಿರ್ತಾರೆ? ಇದನ್ನ ನಾನೇ ಅಲ್ಲ, ನನ್ನ ಬಗ್ಗೆ ನಾನೇ ಯಾಕೆ ಹೇಳ್ಕೊಳ್ಳಿ? ಈಗ ಇನ್ನೊಬ್ಬ ಕ್ರಿಕೆಟರು ಇಲ್ಲಿಗೆ ಬಂದು ಕೂತ್ಕೋತಾರೆ ಅಂತ ಅನ್ಕೊಳ್ಳಿ, ನೀವು ಅವ್ರನ್ನ ಕೇಳ್ತೀರಾ ವೀರೇಂದ್ರ ಸೆಹ್ವಾಗ್ ಡ್ರೆಸ್ಸಿಂಗ್ ರೂಮಲ್ಲಿ ಹೇಗಿರ್ತಾರೆ ಅಂತ, ಏನ್ ಮಾಡ್ತಾರೆ ಅಂತ. ನೋಡಿ, ನಾನ್ ಮ್ಯಾಚ್ ನೋಡುವಾಗ ಮ್ಯಾಚ್ ನೋಡೋ ದೃಷ್ಟಿನೇ ನಂದು ಬೇರೆ, ಇನ್ನೊಬ್ರು ಏನ್ ನೋಡ್ತಾರೆ ಅವ್ರ ದೃಷ್ಟಿನೇ ಬೇರೆ. ನನ್ಗನ್ಸುತ್ತೆ ಈ ಬಾಲ್ ಅಲ್ಲಿ 4 ಹೊಡಿಬೋದಾಗಿತ್ತು, ಅವ್ನು ಹೊಡಿಲಿಲ್ಲ ಅಂತ. ಈ ಬಾಲ್ ಅಲ್ಲಿ 6 ಹೊಡಿಬೋದಾಗಿತ್ತು, ಹೊಡಿಲಿಲ್ವಲ್ಲ ಅಂತ. ಆಪರ್ಚುನಿಟಿ ಮಿಸ್ ಆಯ್ತಲ್ಲ ಅಂತ ಅನ್ಸುತ್ತೆ. ಸೆಂಚುರಿ ಮಾಡಬಹುದಾಗಿತ್ತು, ಆಗಿಲ್ವಲ್ಲ ಅನ್ಸುತ್ತೆ. ಸೊ ನಾನು ಮ್ಯಾಚ್ ನೋಡೋದು ಈ ತರ. ಇನ್ನೊಬ್ರು ಏನ್ ಅನ್ಕೋತಾರೆ, ಈ ಬಾಲ್ ನಾನು ಮಿಸ್ ಮಾಡ್ಬೇಕಾಗಿತ್ತು, ಇದನ್ನ ತಡಿಬಹುದಾಗಿತ್ತು, ಇದನ್ನ ಬಿಟ್ಬಿಡ್ಬೇಕಾಗಿತ್ತು. ಸೊ ಅವ್ರ ದೃಷ್ಟಿಯಲ್ಲಿ ನೋಡ್ತಾ ಇದ್ರು. ಈಗ ಬೇರೆ ಅಂದ್ರೆ ಸಚಿನ್ ಅವರು ಸ್ವಲ್ಪ ತಮಾಷೆ ಮಾಡ್ತಿದ್ರು, ನಾನು ಕೂಡ ಜೊತೆಲಿ ಸೇರ್ಕೊಂಡು ಅವ್ರ ಜೊತೆ ತಮಾಷೆ ಮಾಡ್ತಿದ್ದೆ. ಇನ್ನೊಬ್ರ ಬಗ್ಗೆ ತಮಾಷೆ ಮಾಡ್ತಿದ್ವಿ, ಅವ್ರು ನಮ್ ಬಗ್ಗೆ ತಮಾಷೆ ಮಾಡ್ತಿದ್ರು. ಸೊ ಡ್ರೆಸ್ಸಿಂಗ್ ರೂಮ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ತಮಾಷೆ ಮಾಡ್ಕೊಂಡೇ ಇರ್ಬೇಕು. ಯಾಕಂದ್ರೆ ಅಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಅಂತಂದ್ರೆ, ಫೀಲ್ಡ್ ಹೋದ್ಮೇಲೆ ರನ್ ಸ್ಕೋರ್ ಮಾಡ್ಬೇಕಾಗತ್ತೆ, ವಿಕೆಟ್ ಉಳಿಸ್ಕೋಬೇಕಾಗತ್ತೆ, ಪಬ್ಲಿಕ್ಗೋಸ್ಕರ ಆಡ್ಬೇಕಾಗತ್ತೆ, ಮೀಡಿಯಾದವ್ರ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗತ್ತೆ. ಸೊ ಇಲ್ಲಿ ಏನಾದ್ರೂ ಆಗ್ಲಿ ಡ್ರೆಸ್ಸಿಂಗ್ ರೂಮ್ ಅಲ್ಲಾದ್ರೂ ಖುಷಿಯಾಗಿರೋಣ ಅಂತ ಖುಷಿಯಾಗಿರ್ತಿದ್ವಿ. ಈಗ ನಿಮ್ ಬಗ್ಗೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಏನ್ ಮಾತಾಡ್ತಾರೆ ಅಂತ ನಾನು ಹೇಳ್ತೀನಿ ಕೇಳಿ. ಅಲ್ಲ, ಒಳ್ಳೇದೇ ಹೇಳಿ. ಟೀಮ್ಮೇಟ್ಸ್ ಇದಾರಲ್ಲ, ಅವ್ರು ಹೇಳ್ತಾರೆ, ನೀವು ಎಂಥ ಹೊಡಿ ಬಡಿ ಆಟನ ಮೈದಾನದಲ್ಲಿ ಆಡ್ತಿರೋ, ಎಷ್ಟು ಆಕ್ರಮಣಕಾರಿಯಾಗಿ ಅಲ್ಲಿ ಕಾಣಿಸ್ಕೊಳ್ತೀರೋ, ಅದಕ್ಕೆ ವಿರುದ್ಧವಾಗಿ ಡ್ರೆಸ್ಸಿಂಗ್ ರೂಮ್ ನಲ್ಲಿ ನೀವೊಬ್ಬ ತುಂಬಾ ಒಳ್ಳೆ ಮನುಷ್ಯ ಅಂತ ಹೇಳ್ತಾರೆ. ಒಳ್ಳೇದೇ, ನಿಮಗೆ ಫೀಡ್ಬ್ಯಾಕ್ ಚೆನ್ನಾಗಿ ಸಿಕ್ಕಿದೆ. ಆದ್ರೆ ನೋಡಿ, ನೀವು ಮಾಡಿರುವಂತ ತುಂಟಾಟಗಳ ಬಗ್ಗೆ ನನ್ನ ಹತ್ರ ಇನ್ನೂ ಕೂಡ ಸಾಕಷ್ಟು ಆರೋಪಗಳಿವೆ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ವೀರೇಂದ್ರ ಸೆಹ್ವಾಗ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಅಲ್ಲ, ಕಳೆದ 12-13 ವರ್ಷದಿಂದ ಆಡ್ತಿರೋ ಒಬ್ಬ ಪ್ಲೇಯರ್ಗೆ ಒಂದು ಮ್ಯಾಚ್ ಸಿಗೋದಿಲ್ವಾ ಫೇರ್ವೆಲ್ಗೋಸ್ಕರ? ಅಲ್ಲ, ಆ ಥರ ಸಿಕ್ಕಿತ್ತು ಅಂದಿದ್ರೆ ಮುಂದಿನ ಮ್ಯಾಚು ಒಂದು ಆಡ್ಬಿಟ್ಟು ಅವರ ಮ್ಯಾಚ್ ಆಡ್ಬಿಟ್ಟು ಖುಷಿಯಿಂದ ರಿಟೈರ್ ಆಗ್ಬೋದಾಗಿತ್ತಲ್ಲ, ಯಾಕಾಗಿಲ್ಲ? ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆಯನ್ನ ನಡೆಸ್ತಾ ಇರೋದು, ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು ಜಗತ್ತಿನ ಆಕ್ರಮಣಕಾರಿಯ ಆಟಗಾರ ವೀರೇಂದ್ರ ಸೆಹ್ವಾಗ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ವೀರೇಂದ್ರ ಸೆಹ್ವಾಗ್ ಅವರ ಮೇಲಿರುವ ಆರೋಪವೆಂದರೆ ಇವರು ಅವರ ಫ್ಯಾನ್ಸಿನ ಮನಸ್ಸಿಗೆ ಬೇಜಾರು ಮಾಡಿದ್ದಾರೆ ಎಂಬುದು. ಯಾವತ್ತು ಸೆಹ್ವಾಗ್ ಅವರು ಸನ್ಯಾಸತ್ವವನ್ನ ತಗೊಂಡ್ರೋ, ಯಾವತ್ತು ಭಾರತದ ತಂಡ ಸೌತ್ ಆಫ್ರಿಕಾದಲ್ಲಿ ಸೋಲೋದನ್ನ ನೋಡಿದ್ವೋ, ಅವತ್ತು ಜನ ಹೇಳ್ತಾರೆ ಸೆಹ್ವಾಗ್ ಇದ್ದಿದ್ರೆ ಆಟ ಬೇರೆನೇ ಆಗಿರ್ತಿತ್ತು ಅಂತ. ಜನ ಹೇಳ್ತಾ ಇದ್ರು ಟೀಮ್ನಲ್ಲಿ ಸೆಹ್ವಾಗ್ ಇದ್ದಿದ್ರೆ ಡಿವಿಲಿಯರ್ಸ್ಗೆ ಉತ್ತರ ಕೊಡ್ತಿದ್ರು ಅಂತ. ಆದ್ರೆ ನೀವು ರಿಟೈರ್ಮೆಂಟ್ ಅನೌನ್ಸ್ ಮಾಡ್ಬಿಟ್ರೆ ಜನಗಳ ಮನಸ್ಸನ್ನ ಮುರಿದು ಬಿಟ್ರಿ. ಇಲ್ಲ ಸರ್, ನನ್ನ ಫ್ಯಾನ್ಸ್ಗೆ ನಾನು ತುಂಬಾ ಖುಷಿ ಪಡಿಸಿದ್ದೀನಿ, ನನ್ನ ಇನ್ನಿಂಗ್ಸ್ ಮೂಲಕ, ಫೋರ್ಸ್ ಮೂಲಕ, ಸಿಕ್ಸಸ್ ಮೂಲಕ. ಸೊ ನನಗೆ 30 ವರ್ಷ ಆದಾಗ ನನಗೆ ಗೊತ್ತಾಯ್ತು ನಾನು 35 ವರ್ಷಕ್ಕೆ ರಿಟೈರ್ ಆಗಬೇಕು ಅಂತ. ಈಗ ಸೆಲೆಕ್ಟರ್ಸು ನನಗೆ ಅವಕಾಶ ಕೊಟ್ಟಿದ್ರು ಅನ್ನೋದಾಗಿದ್ರೆ, ಅಂದ್ರೆ ನನ್ನ ಡ್ರಾಪ್ ಮಾಡಿದಾಗ ನನಗೆ ಹೇಳಿದಿದ್ರು ಡ್ರಾಪ್ ಮಾಡ್ತಾ ಇದ್ದೀವಿ ಅಂತ, ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ. ಏನಂದ್ರೆ ಅದು ಆಸ್ಟ್ರೇಲಿಯಾ ಸೀರೀಸ್ ಆಗಿತ್ತು, ಕೊನೆ ಮ್ಯಾಚು ಡೆಲ್ಲಿಲಿತ್ತು. ಸೊ ನಾನು ಡೆಲ್ಲಿ ಮ್ಯಾಚ್ ಆಡ್ಬಿಟ್ಟು ರಿಟೈರ್ ಆಗ್ಬಿಡ್ತಿದ್ದೆ. ಆಗ ಅವ್ರು ನನಗೆ ಆ ರೀತಿ ಮಾಡಕ್ ಬಿಡ್ಲಿಲ್ಲ, ನನಗೆ ಆಪರ್ಚುನಿಟಿ ಕೊಟ್ಟರು. ಸೊ ಎಷ್ಟೋ ಸಲ ನನಗೆ ಅನ್ಸಿದ್ದುಂಟು, ಏನು ಅಂತಂದ್ರೆ ಆಡ್ತಾ ಆಡ್ತಾ ನನಗೆ ವಯಸ್ಸಾಗಿ ನಾನು ರಿಟೈರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ಒಬ್ಬ ಪ್ಲೇಯರ್ನ ಪಾರ್ಟ್ ಆಫ್ ಲೈಫ್ ಆಗಿರುತ್ತೆ. ಆತ ಆಡಬೇಕಾದ್ರೆ ಅವ್ನು ಯಾವಾಗ ಬಿಡಬೇಕು ಅಂತ ಗೊತ್ತಾಗಲ್ಲ. ಆದರೆ ಒಂದ್ಸಲ ಅವ್ನು ಡ್ರಾಪ್ ಆದಾಗ ಅವ್ನಿಗೆ ಯೋಚನೆ ಬರುತ್ತೆ. ಸೊ ನನಗನ್ಸಿದ್ದು, ನನಗೆ ರಿಟೈರ್ ವಯಸ್ಸು ಬಂದಾಗ ಇಂಟರ್ನ್ಯಾಷನಲ್ ಕ್ರಿಕೆಟಿಂದ ರಿಟೈರ್ ಆದರೆ ಅಥವಾ IPL ಇಂದ ರಿಟೈರ್ ಆದರೆ, ಸೊ 20 ಅಕ್ಟೋಬರ್ ಬಂದಾಗ ನನಗೆ 35 ವರ್ಷ ಆಯಿತು. ನಾನಾಗ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದೆ. ಆದರೆ ನೀವು ಸೋಲೋದನ್ನ ನೋಡ್ತಿದ್ರಿ ಇಂಡಿಯನ್ ಟೀಮ್ನವರು, ಮತ್ತೆ ನೀವು ನೋಡ್ತಾ ಇದ್ರಿ ಒಬ್ರಾದ್ಮೇಲೆ ಒಬ್ರು ಬ್ಯಾಟ್ಸ್ಮನ್ ಔಟ್ ಆಗಿ ಬರ್ತಾ ಇದ್ರು. ನಿಮಗೆ ಸ್ವಲ್ಪನೂ ಕರುಣೆ ಇರ್ಲಿಲ್ವಾ? ನಾನಿದ್ದಿದ್ರೆ ಸಹಾಯ ಮಾಡ್ಬೋದು ಅನ್ನಿಸ್ಲಿಲ್ವಾ? ಇಲ್ಲ ಸರ್, ನಾನು ಕೂಡ ತುಂಬಾ ಸಲ ಔಟ್ ಆಗಿದ್ದೀನಿ. ನನ್ನ ಕೋ ಪ್ಲೇಯರ್ಸ್ಗೆ, ವೀಕ್ಷಕರಿಗೆ ತುಂಬಾ ಡಿಸಪಾಯಿಂಟ್ ಮಾಡಿದ್ದೀನಿ. ನನ್ನ ಬ್ಯಾಟಿಂಗ್ ನೋಡೋದಕ್ಕೆ ಅವ್ರು ಬಂದಾಗ ನಾನು 0 ಅಥವಾ 2 ಅಥವಾ 10, 20 ಈ ರನ್ಸ್ ಅಲ್ಲಿ ಔಟ್ ಆದಾಗ, ಇದು ಕ್ರಿಕೆಟ್ ಲೈಫ್ ನೋಡಿ. ಜನ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಇವತ್ತಿನ ಕ್ರಿಕೆಟ್ ಟೀಮ್ ನ ಪ್ಲೇಯರ್ಸ್ ಏನಿದಾರಲ್ಲ, ಅವ್ರು ಈ ಭಜನೆ ಹಾಡ್ತಾರೆ, ಓ ಪಾಲನ್ ಹಾರೆ ತುಮ್ರೆ ಬಿನ್ ಹಮ್ರಾ ಕೌನ್ ನಹಿ. ಕೇವಲ ಭಗವಂತ ಕಾಪಾಡಬೇಕು. ಸರ್, ಇದು ಆ ಥರ ಅಲ್ಲ, ಇದು ಒಂದು ಹಾಡಷ್ಟೇ. ಭಗವಂತನ ಖಂಡಿತವಾಗ್ಲೂ ಪ್ರಾರ್ಥಿಸ್ಕೊಳ್ಬೇಕು. ಬಟ್ ಒಂದು ವಿಷಯ ಹೇಳ್ಬಿಡ್ತೀನಿ, ಇಲ್ಲಿ ನಮ್ಮ ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗಿದೆ, ಸ್ವಲ್ಪ ಟೈಮ್ ಕೊಡಬೇಕಾಗಿದೆ ಅಷ್ಟೇ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ವೀರೇಂದ್ರ ಸೆಹ್ವಾಗ್ ಅವರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. 6 ಜುಲೈ 2012 ಅಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಗುತ್ತೆ, ವರ್ಲ್ಡ್ ಕಪ್ ಅನ್ನ ಗೆದ್ದ ನಂತರ.
ನೀವ್ ಹೇಳ್ತೀರಿ ಕೇವಲ ಧೋನಿ ಟೀಮ್ನ ಕ್ಯಾಪ್ಟನ್ ಆಗಿದ್ರಿಂದ ಗೆದ್ದಿದ್ದಲ್ಲ, ನಮ್ಮ ತಂಡ ಬಲಿಷ್ಠವಾಗಿತ್ತು, ಹಾಗಾಗಿ ನಾವು ಗೆದ್ವಿ. ಇಲ್ಲ ಸರ್, ನಾನು ಧೋನಿ ವಿರೋಧವಾಗಿ ಯಾವತ್ತೂ ಮಾತಾಡಿಲ್ಲ. ನಾನು ಹೇಳಿದ್ದು ಎಲ್ಲಾ ಕ್ರೆಡಿಟ್ನು ಕ್ಯಾಪ್ಟನ್ ಮಾತ್ರ ಕೊಡಬೇಡಿ, ಇಡೀ ಟೀಮ್ಗೆ ಕೊಡಿ ಅಂತ. ಪ್ಲೇಯರ್ಸ್ಗಿನ್ನ ಕ್ಯಾಪ್ಟನ್ಗೆ ಸ್ವಲ್ಪ ಜಾಸ್ತಿ ಕ್ರೆಡಿಟ್ ಸಿಗುತ್ತೆ. ಸರಳ, ಒಂದ್ ವೇಳೆ ಸೋತ್ರೆ ಅದೇ ಬ್ಲೇಮ್ ಅವ್ರಿಗೂ ಸಿಗ್ಬೇಕಲ್ವಾ? ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಜಗತ್ತಿನ ಅತ್ಯಂತ ಅಪಾಯಕಾರಿ ಬ್ಯಾಟ್ಸ್ಮನ್ ವೀರೇಂದ್ರ ಸೆಹ್ವಾಗ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ವೀರೇಂದರ್ ಸೆಹ್ವಾಗ್ ಅವರ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರೊಂದಿಗೆ ಜಗಳವಾಡ್ತಾರೆ ಎಂಬುದು. ಸೆಹ್ವಾಗ್ ನೋಡಿ, ನಮಗನ್ಸುತ್ತೆ ನಿಮ್ಮನ್ನ ಯಾಕೆ ಡ್ರಾಪ್ ಮಾಡಿದ್ರು ಅಂತಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಲಿಲ್ಲ ಹಾಗಂತ ಸೆಲೆಕ್ಟರ್ಗೆ ಅನ್ಸಿರ್ಬೇಕು. ಆದ್ರೆ ಸೌರವ್ ಗಂಗೂಲಿ ಅವರು ನಿಮ್ಮ ಪರವಾಗಿ ನಿಂತಿದ್ರು. ಸೌರವ್ ಗಂಗೂಲಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಸೆಹ್ವಾಗ್ನ ಟೀಮಿಂದ ಹೊರಗಿಟ್ಟಿದ್ದೆ ಧೋನಿ ಅಂತ. ಸರ್, ನನಗನ್ಸಲ್ಲ ಧೋನಿ ಹಾಗೆ ಮಾಡಿರ್ತಾರೆ ಅಂತ. ಹಾಗೆ ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಅವರು ಮನಸ್ಸಿಂದ ತುಂಬಾನೇ ಒಳ್ಳೆಯವರು. ಸೀನಿಯರ್ಸ್ ಪ್ಲೇಯರ್ಸ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಸೀನಿಯರ್ ಪ್ಲೇಯರ್ಸ್ಗೆ ಏನು ಬೆಲೆ ಇದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರು ಕ್ಯಾಪ್ಟನ್ ಆದಾಗ ಎಷ್ಟೊಂದು ಜನ ಸೀನಿಯರ್ ಪ್ಲೇಯರ್ಸು ಅವ್ರ ಕೈ ಕೆಳಗಡೆ ಆಡ್ತಾರೆ, ಅವ್ರಿಗೆ ಗೈಡೆನ್ಸ್ ಕೊಡ್ತಾರೆ, ಏನು ಮಾಡಬೇಕು ಅಂತ ಸಜೆಷನ್ಸ್ ಕೊಡ್ತಾರೆ, ಗೈಡೆನ್ಸ್ ಕೊಡ್ತಾರೆ. ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಕ್ಕೇ ಎಷ್ಟೋ ಒನ್ ಡೇ ಮ್ಯಾಚಸ್ಸು ಮತ್ತು ಟೆಸ್ಟ್ ಮ್ಯಾಚಸ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು. ನನ್ನ ಪ್ರಕಾರ ಆ ಥರ ಏನೂ ಇಲ್ಲ. ಇದು ಮೀಡಿಯಾದವರ ಒಂದು ಇದು ಅಷ್ಟೇ. ಸೆಹ್ವಾಗ್ ಮತ್ತು ಧೋನಿ ಮಧ್ಯ ಏನೋ ಆಗ್ತಿದೆ ಅಂತ, ಸೆಹ್ವಾಗ್ ಧೋನಿ ಮಧ್ಯ ಏನೋ ಬಿರುಕಾಗಿದೆ ಅಂತ, ಒಬ್ರಿಗೊಬ್ರು ಮಾತಾಡಿಸ್ತಿಲ್ಲ, ಒಬ್ರಿಗೊಬ್ರು ಭೇಟಿ ಆಗ್ತಿಲ್ಲ ಅಂತ. ನೋಡಿ, ಒಟ್ಟಿಗೆ ಒಂದು ಹೋಟ್ಲಲ್ಲಿ ಸ್ಟೇ ಮಾಡ್ತಿರ್ಬೇಕಾದ್ರೆ, ಒಟ್ಟಿಗೆ ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ಈ ಥರ ಒಂದು ಫೈಟ್ ಆಗುತ್ತೆ ಅಂತ ನನಗಂತೂ ಅನ್ಸಲ್ಲ. ಈ ಥರ ಆಗಿತ್ತು ಅಂದರೆ ನಾನೇ ಮೊದಲು ಡ್ರಾಪ್ ಆಗಿಬಿಡ್ತಿದ್ದೆ. ನಾನೇ ಧೋನಿ ಹತ್ರ ಫೈಟ್ ಮಾಡಿದ್ರು ಅಥವಾ ಧೋನಿನೇ ನನ್ನ ಜೊತೆ ಫೈಟ್ ಮಾಡಿದ್ರು. ನನಗಂತೂ ಇದು ಸರಿ ಅಂತ ಅನ್ಸಲ್ಲ. ಸೌರವ್ ಗಂಗೂಲಿ ಅವರು ನ್ಯೂಸ್ ಏಜೆನ್ಸಿಗೆ ಹೇಳಿದ್ದಾರೆ. ನೋಡಿ, ಸೌರವ್ ನಾನು ಪೂರ್ತಿಯಾಗಿ ಹೇಳ್ಬಿಡ್ತೀನಿ ಏನ್ ಹೇಳಿದ್ದಾರೆ ಅಂತ. ಒಂದ್ ವೇಳೆ ಕ್ಯಾಪ್ಟನ್ ಯಾವ್ದಾದ್ರು ಆಟಗಾರನ ಟೀಮಲ್ಲಿ ಇಟ್ಕೋಬೇಕು ಅಂತಂದ್ರೆ ಸೆಲೆಕ್ಟರ್ ಕ್ಯಾಪ್ಟನ್ನ ವಿರುದ್ಧವಾಗಿ ಆಟಗಾರನ ಡ್ರಾಪ್ ಮಾಡಕ್ಕಾಗಲ್ಲ. ಮತ್ತೆ ಹಾಗೆ ಕ್ಯಾಪ್ಟನ್ ಯಾರನ್ನಾದ್ರೂ ಡ್ರಾಪ್ ಮಾಡಬೇಕು ಅಂತ ಅನ್ಕೊಂಡ್ರೆ ಆಗ್ಲೂ ಕೂಡ ಸೆಲೆಕ್ಟರ್ ಅದನ್ನ ಅಡ್ಡಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಮತ್ತವರು ಇನ್ನೂ ಒಂದು ಪ್ರಶ್ನೆ ಕೇಳಿದ್ರು. ಅವ್ರು ಕೇಳ್ತಾರೆ, ಧೋನಿ ಅವರ ಫಾರ್ಮ್ ಕೂಡ ಕೆಟ್ಟದಾಗಿತ್ತು, ಹಾಗಿದ್ರೂ ಕೂಡ ಅವರಿಗೊಂದು ಅವಕಾಶ ಮಾಡ್ಕೊಡ್ತಾರೆ ಅಂದ್ರೆ ಸೆಹ್ವಾಗ್ ಅವರ ವಿಚಾರವಾಗಿ ಇದೇ ಪಾಲಿಸಿ ಯಾಕೆ ಅಪ್ಲೈ ಆಗಲ್ಲ? ನೋಡಿ, ನಿಮ್ಮ ಹತ್ರ ಮುಂಚೆನೂ ಹೇಳಿದ್ದೆ, ಒಂದು ಕ್ರೈಟೀರಿಯಾ ಇರುತ್ತೆ. ಒಬ್ಬ ಪ್ಲೇಯರ್ ಡ್ರಾಪ್ ಆಗಬೇಕು ಅಂತಿದ್ರೆ ಅವ್ನು ಕ್ಯಾಪ್ಟನ್ ಆಗಿರಲಿ, ಜೂನಿಯರ್ ಆಗಿರಲಿ, ಸೀನಿಯರ್ ಆಗಿರಲಿ ಡ್ರಾಪ್ ಆಗಬೇಕಾಗತ್ತೆ. ಇದನ್ನ ಸೆಲೆಕ್ಟರ್ ಡಿಸೈಡ್ ಮಾಡಬೇಕಾಗುತ್ತೆ, ಏನ್ ಕ್ರೈಟೀರಿಯಾ ಇಟ್ಕೊಂಡಿದ್ದಾರೆ, ಯಾವ ತರ ಅಂತ. ನೋಡಿ, ಕ್ಯಾಪ್ಟನ್ ಹೇಳಿದ್ದಾರೆ, ಧೋನಿ ಹೇಳಿದ್ದಾರೆ ಅಂತಂದ್ರೆ ಡ್ರಾಪ್ ಮಾಡ್ಲೇಬೇಕಲ್ಲ. ನೋಡಿ, ಅದು ಸೆಲೆಕ್ಟರ್ನ ಕಾಲ್ ಆಗಿರುತ್ತೆ. ಇದರಲ್ಲಿ ಕ್ಯಾಪ್ಟನ್ನ ಕೈವಾಡ ಇರೋದಿಲ್ಲ. ನನಗೆ ಈಗಲೂ ಕೂಡ ಹಾಗೆ ಅನ್ಸುತ್ತೆ. ನಾನು ಅದನ್ನ ನಂಬ್ತೀನಿ ಕೂಡ. ಯಾಕಂದ್ರೆ ಸೌರವ್ ಗಂಗೂಲಿ ಕ್ಯಾಪ್ಟನ್ ಆಗಿದ್ದಾಗ ಅವರು ಎಕ್ಸ್ಪೀರಿಯನ್ಸ್ ಮೇಲೆ ಯಾರನ್ನ ಡ್ರಾಪ್ ಮಾಡಬೇಕು ಅಂತಂದ್ರೆ ಸೆಲೆಕ್ಟರ್ಗೆ ಹೇಳ್ತಾರೆ, ಇವ್ರನ್ನ ಡ್ರಾಪ್ ಮಾಡಿ ಅಂದಾಗ ಡ್ರಾಪ್ ಮಾಡ್ಲಾಗುತ್ತೆ. ಯಾರನ್ನಾದ್ರೂ ಪಿಕ್ ಮಾಡಬೇಕು ಅಂತಂದ್ರೆ ಸೆಲೆಕ್ಟರ್ ಹೇಳ್ತಾರೆ, ಸೊ ಅವರು ಪಿಕ್ ಆಗ್ತಾರೆ. ಆದ್ರೆ ಅದಾದ್ಮೇಲೆ ಸಿನಾರಿಯೋ ಚೇಂಜ್ ಆಗುತ್ತೆ. ಅದಾದ್ಮೇಲೆ ಇಬ್ರು ಕ್ಯಾಪ್ಟನ್ಸ್ ಬರ್ತಾರೆ, ಒಬ್ರು ರಾಹುಲ್ ದ್ರಾವಿಡ್ ಹಾಗೆ ಇನ್ನೊಬ್ರು ಅನಿಲ್ ಕುಂಬ್ಳೆ ಆಗಿರ್ತಾರೆ. ಸೊ ಅವರು ಆ ಟ್ರೆಂಡ್ನ ಚೇಂಜ್ ಮಾಡ್ತಾರೆ. ಅಂದ್ರೆ ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಆಡ್ತಾರೆ, ಪರ್ಫಾರ್ಮ್ ಮಾಡೋರು ಆಡ್ತಾರೆ, ಪರ್ಫಾರ್ಮ್ ಮಾಡದೇ ಇರೋರು ಆಡೋದಿಲ್ಲ ಅಂತ. ಗ್ರೆಗ್ ಚೆಪಲ್ ಅವರು ಒಂದು ಕಾಲಮ್ ಅನ್ನು ಬರೀತಾರೆ ನೋಡಿ. ಅದರಲ್ಲಿ ಹೇಳ್ತಾರೆ, ಧೋನಿ ಮತ್ತೆ ಸೆಹ್ವಾಗ್ ಅವರ ತಕರಾರು ಯಾವಾಗ ಶುರುವಾಯಿತು ಅಂತಂದ್ರೆ ಧೋನಿ ಕ್ಯಾಪ್ಟನ್ ಆದಾಗಿಂದ. ಸೆಹ್ವಾಗ್ ಕ್ಯಾಪ್ಟನ್ ಆಗ್ಬೇಕು ಅಂತಿದ್ರು, ಅವ್ರ ಬದಲಿಗೆ ಧೋನಿನ ಕ್ಯಾಪ್ಟನ್ ಮಾಡಿದ್ರು, ತಕರಾರು ಶುರುವಾಯ್ತು. ನೋಡಿ, ಇದನ್ನ ಧೋನಿ ಕಟಕಡೆಯಲ್ಲಿ ಕೂತಾಗ ಅವರೇ ಹೇಳಬೇಕು ಅಷ್ಟೇ. ನೋಡಿ, ತಕರಾರು ಶುರುವಾಗಿದ್ದು 2007 ವರ್ಲ್ಡ್ ಕಪ್ ಅಲ್ಲಿ. ಅವರು ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿದ್ರು, ಮತ್ತೆ ಅವಾಗ ಗೆದ್ರು, ಒಟ್ಟಿಗೆ ಆಡಿದ್ವಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಏನಿತ್ತು ಅದನ್ನ ಅವ್ರ ಹತ್ರ ಶೇರ್ ಮಾಡ್ಕೊಂಡೆ ಎಲ್ಲ ಹೇಳ್ತಾ ಇದ್ದೆ. ಅವ್ರದನ್ನ ರಿಸೀವ್ ಮಾಡ್ಕೋತಾ ಇದ್ರು. ಈಗ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾನು ಕ್ಯಾಪ್ಟನ್ ಆಗಬೇಕು ಅಂತ ಅನ್ಕೊಂಡಿದ್ದು ಅದು ನಿಜವಾಗ್ಲೂ ತಪ್ಪು. MS ಧೋನಿ ಕ್ಯಾಪ್ಟನ್ ಆದಾಗ ನಾನು ಅವ್ರ ಅಂಡರಲ್ಲಿ T20 ಆಡ್ತಾ ಇದ್ದೆ. ನಾವಾಗ T20 ವರ್ಲ್ಡ್ ಕಪ್ನು ಕೂಡ ಗೆದ್ವಿ. ನಾನು ಮತ್ತೆ ಸೆಲೆಕ್ಟ್ ಆದೆ ಒನ್ ಡೇ ಮತ್ತೆ ಟೆಸ್ಟ್ ಮ್ಯಾಚಸ್ಗೋಸ್ಕರ. ನಾನು ಸೆಲೆಕ್ಟರ್ಸ್ಗೆ ಹೇಳಿದೆ, ಶ್ರೀಕಾಂತ್ ಅವರು ಸೆಲೆಕ್ಟರ್ ಆಗಿದ್ರು, ನೀವು ಬೇಕಾದ್ರೆ ಕೇಳ್ಬೋದು ಅವ್ರನ್ನ. ವೀರೇಂದ್ರ ಸೆಹ್ವಾಗ್ ಖುದ್ದಾಗಿ ಅವ್ರಿಗೆ ಹೇಳ್ತಾರೆ, ನನಗೆ ಕ್ಯಾಪ್ಟನ್ ಆಗೋ ಇಂಟ್ರೆಸ್ಟ್ ಇಲ್ಲ ಅಂತ, ಅಥವಾ ವೈಸ್ ಕ್ಯಾಪ್ಟನ್ ಆಗೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತೀನಿ. ನಾನು ವೈಸ್ ಕ್ಯಾಪ್ಟನ್ ಆಗಿರಲಿ ಅಥವಾ ಬಿಡಲಿ, ನನ್ನ ಸಜೆಷನ್ಸ್ನ ನಾನು ಕ್ಯಾಪ್ಟನ್ಗೆ ಕೊಡ್ತಾ ಇರ್ತೀನಿ. ಅದರಿಂದ ನನಗೇನು ಲಾಸ್ ಇಲ್ಲ. ಯಾರೇ ವೈಸ್ ಕ್ಯಾಪ್ಟನ್ ಆಗಿದ್ರು, ಯಾರೇ ಕ್ಯಾಪ್ಟನ್ ಆಗಿದ್ರು ಕೂಡ ಒಬ್ಬ ಟೀಮ್ನವನಾಗಿ ನನ್ನ ಕ್ಯಾಪ್ಟನ್ಗೆ ನನ್ನ ಸಜೆಷನ್ಸ್ ಏನಿದೆ ಅದನ್ನ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ ಅಷ್ಟೇ. ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಈ ಮಾತಿಗೆ ಸಾಕ್ಷಿ ಶ್ರೀಕಾಂತ್ ಅವರು ಇದ್ದಾರೆ, ಮತ್ತೆ MS ಧೋನಿ ಅವರು ಇದ್ದಾರೆ. ಎಷ್ಟೋ ಸಲ ಅವ್ರಿಗೆ ಹೇಳಿದ್ದೀನಿ, ನೀವು ಮೀಟಿಂಗ್ ಹೋದಾಗ ಬೇರೆ ಯಾರನ್ನಾದ್ರೂ ವೈಸ್ ಕ್ಯಾಪ್ಟನ್ ಮಾಡಿ ನನ್ನನ್ನು ಮಾಡಬೇಡಿ ಅಂತ. ಈ ಮಾತನ್ನ ಧೋನಿ ಅವರೇ ನಿಮ್ಗೆ ಸಿಕ್ಕಾಗ ನೀವು ದಯವಿಟ್ಟು ಅವ್ರನ್ನ ಕೇಳ್ಬೋದು. ಯಾಕಂದ್ರೆ ನನಗೆ ಕ್ಯಾಪ್ಟನ್ ಆಗಬೇಕು ಅಂತ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಎಲ್ಲ ಮಾತುಗಳನ್ನ ನಾನು ಇವತ್ತು ಕೇಳ್ಬೋದಾ ನಿಮ್ಮಿಂದ? ಕೇಳಿ ಖಂಡಿತ. ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ತಾನೆ. ಸರಿ, ಆಯ್ತು ಬಿಡಿ, ನಾನು ಮನಸ್ಸು ಬಿಚ್ಚೆಲ್ಲ ಕೇಳ್ತೀನಿ. ನೀವು ಹೇಳಿದ್ರಿ ಧೋನಿಗೂ ನಿಮ್ಗೂ ಯಾವುದೇ ತಕರಾರಿಲ್ಲ. ಇಲ್ಲ. 6 ಜುಲೈ 2012 ಅಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಗುತ್ತೆ ವರ್ಲ್ಡ್ ಕಪ್ ಅನ್ನ ಗೆದ್ದ ನಂತರ.
ನೀವ್ ಹೇಳ್ತೀರಿ ಕೇವಲ ಧೋನಿ ಟೀಮ್ನ ಕ್ಯಾಪ್ಟನ್ ಆಗಿದ್ರಿಂದ ಗೆದ್ದಿದ್ದಲ್ಲ, ನಮ್ಮ ತಂಡ ಬಲಿಷ್ಠವಾಗಿತ್ತು, ಹಾಗಾಗಿ ನಾವು ಗೆದ್ವಿ. ನಾನು ಏನ್ ತಪ್ಪು ಹೇಳಿದೆ ಅದರಲ್ಲಿ? ನೋಡಿ, ಇಲ್ಲಿ ಎಷ್ಟು ಜನ ವೀಕ್ಷಕರಿದ್ದಾರೆ ಅವ್ರನ್ನ ನೀವೇ ಕೇಳಿ ಖುದ್ದಾಗಿ. 2011 ವರ್ಲ್ಡ್ ಕಪ್ ಏನಿದೆ ಅದನ್ನ ಕ್ಯಾಪ್ಟನ್ ಇಂದ ಗೆದ್ದಿದ್ದ ನಾವು ಅಥವಾ ಇಡೀ ಟೀಮ್ ಇಂದ ಗೆದ್ದಿದ್ದ ಅಂತ? ಸರ್, ನನ್ನ ಸ್ಟೇಟ್ಮೆಂಟ್ ತಪ್ಪಾಗಿರ್ಲಿಲ್ಲ, ಆದ್ರೆ ಅದನ್ನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರು ಅಷ್ಟೇ. ತಪ್ಪಾದ ರೀತಿಯಲ್ಲಿ ಹೇಳ್ತಾ ಹೋದ್ರು. ನೀವು ಧೋನಿನ ವ್ಯಂಗ್ಯ ಮಾಡ್ತಾ ಇದ್ದೀರಿ. ಇಲ್ಲ ಸರ್, ಧೋನಿನ ಯಾಕೆ ವ್ಯಂಗ್ಯ ಮಾಡ್ಲಿ ಹೇಳಿ? ನಾನು ಹೇಳಿದ್ದು ಎಲ್ಲಾ ಕ್ರೆಡಿಟ್ ನ ಕ್ಯಾಪ್ಟನ್ ಮಾತ್ರ ಕೊಡಬೇಡಿ, ಅವ್ರ ಟೀಮ್ಗೂ ಕೊಡಿ ಅಂತ. ನೋ ಡೌಟ್, ನೀವು ರೆಕಾರ್ಡ್ನ ತೆಗೆದ್ರೆ ಧೋನಿ ಇಂಡಿಯಾಗೆ ಬೆಸ್ಟ್ ಕ್ಯಾಪ್ಟನ್ ಆಗಿದ್ದಾರೆ. ಅವರು ಸೌರವ್ ಗಂಗೂಲಿನ ಬೀಟ್ ಮಾಡಿದ್ದಾರೆ. ಅದು ಒನ್ ಡೇ ಮ್ಯಾಚಸ್ ಆಗಿರಲಿ, ಟೆಸ್ಟ್ ಆಗಿರಲಿ ಅಥವಾ T20 ಮ್ಯಾಚಸ್ ಆಗಿರಲಿ, 2 ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ. T20 ವರ್ಲ್ಡ್ ಕಪ್ ಹಾಗೆ 50 ಓವರ್ಸ್ ವರ್ಲ್ಡ್ ಕಪ್ನ. ಅವ್ರನ್ನ ಡಿನೈ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಒಬ್ರಿಗೆ ಮಾತ್ರ ಕ್ರೆಡಿಟ್ ಸಿಗೋದು ಚೆನ್ನಾಗಿರೋದಿಲ್ಲ, ಮಿಕ್ಕಿದ 10 ಪ್ಲೇಯರ್ಸ್ಗೂ ಕೂಡ ಕ್ರೆಡಿಟ್ ಸಿಗಬೇಕು. ಅಂದ್ರೆ ಆ ವರ್ಲ್ಡ್ ಕಪ್ನ ಗೆದ್ದಿರೋಂತ ಕ್ರೆಡಿಟ್. ನಾನು ಹೇಳಿದ್ದು ಆ ದೃಷ್ಟಿಯಲ್ಲೇ. ನೋಡಿ, ನಾನು ಫಸ್ಟ್ ಮ್ಯಾಚಲ್ಲಿ 175 ರನ್ ಸ್ಕೋರ್ ಮಾಡಿದ್ದೆ. ಧೋನಿ ಅವರು ಲಾಸ್ಟ್ ಮ್ಯಾಚಲ್ಲಿ 92 ರನ್ ಸ್ಕೋರ್ ಮಾಡಿದ್ರು. ಸೊ ಈ ನಡುವೆ ಕೆಲವು ಮ್ಯಾಚ್ಗಳಲ್ಲಿ ನನ್ನ ಪರ್ಫಾರ್ಮೆನ್ಸ್ ಹೆಚ್ಚಾಗಿತ್ತು, ಅವ್ರದ್ದು ಸ್ವಲ್ಪ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನು ಹೇಳಿದ್ದೇನಂತಂದ್ರೆ, ಒಬ್ಬರ ಮೇಲೆ ಮಾತ್ರ ಹೇಳೋದಲ್ಲ. ಗೌತಮ್ ಗಂಭೀರ್ ಸ್ಕೋರ್ ಮಾಡಿದ್ರು, ಯುವರಾಜ್ ಸಿಂಗ್ ಮ್ಯಾನ್ ಆಫ್ ದ ಸೀರೀಸ್ ಆಗಿದ್ರು. ಸೊ ಯಾರಾದ್ರೂ ಹೇಳಿದ್ರೆ ಯುವರಾಜ್ ಸಿಂಗ್ ಇಂದ ನಾವು ವರ್ಲ್ಡ್ ಕಪ್ ಗೆದ್ವಿ ಅಂತಂದ್ರೆ ಅದನ್ನ ನಂಬ್ತಾರ? ಅವ್ರದ್ದು ಕಾಂಟ್ರಿಬ್ಯೂಷನ್ ಇತ್ತು ಟೀಮ್ ಒಳಗಡೆ. ಅಂದ್ರೆ ಮ್ಯಾಚ್ ಅಲ್ಲಿ ಅವರು ಕ್ಯಾಪ್ಟನ್ಗೆ ಸ್ವಲ್ಪ ಜಾಸ್ತಿ ಕ್ರೆಡಿಟ್ ಸಿಗುತ್ತೆ ಅಲ್ವಾ? ಸರ್ ಅಲ್ಲ, ಒಂದ್ ವೇಳೆ ಸೋತ್ರು ಕೂಡ ಅದೇ ಬ್ಲೇಮ್ ಸಿಗ್ಬೇಕಲ್ಲ ಅವ್ರಿಗೆ. ಈಗ ನೋಡಿ, ಈಗ ಒಂದ್ ವೇಳೆ ಇಂಡಿಯನ್ ಟೀಮ್ ಯಾವ್ದಾದ್ರು ಮ್ಯಾಚ್ ಅಲ್ಲಿ ಸೋಲ್ತು ಅಂತಂದ್ರೆ ಈಗ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಕ್ವಶನ್ ಮಾರ್ಕ್ ಉದ್ಭವ ಆಗುತ್ತೆ. ಇಲ್ಲ ಇನ್ನೊಬ್ಬರ ಮೇಲೆ ಹೋಗುತ್ತಾ ಕ್ವಶನ್ ಮಾರ್ಕ್? ಇಡೀ ಬ್ಲೇಮ್ ನ ಕ್ಯಾಪ್ಟನ್ಗೆ ಕೊಡಕ್ಕಾಗತ್ತಾ? ಕ್ಯಾಪ್ಟನ್ನೇ ಸೋಲ್ಸಿದ್ದು, ಕ್ಯಾಪ್ಟನ್ನೇ ಗೆಲ್ಸಿದ್ದು ಅಂತ? ಇದು ಸಂಪೂರ್ಣ ತಪ್ಪು. ಇಲ್ಲಿ ಕ್ಯಾಪ್ಟನ್ ತಪ್ಪಿರುತ್ತೆ. ಯಾಕಂದ್ರೆ ಅವರು ಪ್ರಯತ್ನ ಪಡ್ತಾರೆ, ಎಲ್ರನ್ನು ಒಟ್ಟುಗೂಡಿಸಿ, ಎಲ್ರ ಕೈಲೂ ಚೆನ್ನಾಗಿ ಆಡಿಸಿ, ಒಳ್ಳೆ ಕ್ರಿಕೆಟ್ ಆಡಿಸಿ, ಪಾಸಿಟಿವ್ ಕ್ರಿಕೆಟ್ನ ಆಡಿಸಿ ಗೆಲ್ಲಿಸ್ಬೇಕು ಅನ್ನೋದು ಅವ್ರಿಗಿರುತ್ತೆ. ಅವ್ರ ಬಗ್ಗೆ ಇಷ್ಟೊಂದು ಒಳ್ಳೆ ಮಾತಾಡ್ತಾ ಇದ್ದೀರಿ, ಆದ್ರೆ ಆಸ್ಟ್ರೇಲಿಯಾದ ನ್ಯೂಸ್ ಪೇಪರ್ನಲ್ಲಿ ಇದನ್ನ ಬರೀತಾರೆ. ಯಾವಾಗ ನೀವು ಅವ್ರ ಜೊತೆಗೆ ಆಟ ಆಡ್ತಿದ್ರು, ಆಸ್ಟ್ರೇಲಿಯಾದ ನ್ಯೂಸ್ ಪೇಪರ್ನಲ್ಲಿ ಬರೀತಾರೆ, ಸೆಹ್ವಾಗ್ ಅವರು ತಮ್ಮದೇ ಆದಂತ ಸೆಪರೇಟ್ ಕ್ಯಾಂಪನ್ನು ಮಾಡ್ಕೊಂಡಿದ್ದಾರೆ. ಗೌತಮ್ ಗಂಭೀರ್, ಜಹೀರ್ ಖಾನ್, ಯುವರಾಜ್ ಸಿಂಗ್ ಇವರೆಲ್ಲ ಸೇರ್ಕೊಂಡು ಧೋನಿ ವಿರುದ್ಧ ನಿಂತಿದ್ದಾರೆ ಅಂತ. ಸರ್, ಆಸ್ಟ್ರೇಲಿಯಾ ಟೂರಲ್ಲಿ ನನ್ನ ಹೆಂಡತಿ ಮತ್ತೆ ನನ್ನ ಮಗು ಬಂದಿತ್ತು. ನೀವೇನ್ ಹೇಳಿದ್ರಿ ಜಹೀರ್ ಖಾನ್ ಮತ್ತೆ ಯುವರಾಜ್ ಸಿಂಗ್ ಅಂತ? ಅವ್ರು MS ಧೋನಿ ಜೊತೆ ಗೋಕಾಟಿನ್ಗೆ ಅಂತ ಹೋಗಿದ್ರು ಗಾಡಿ ಓಡಿಸೋದಕ್ಕೆ. ಸೊ ಇವ್ರು ನನ್ನ ಗ್ರೂಪ್ ಹೇಗಾಗ್ತಾರೆ? ಸೊ ಈ ಗ್ರೂಪಿಸಮ್ನ ಅವರ ನ್ಯೂಸ್ ಪೇಪರ್ ಚಲಾವಣೆಗೋಸ್ಕರ ಅಥವಾ TV TRPಗೋಸ್ಕರ ಅವರಾಗವರೇ ಎಲ್ಲ ಕ್ರಿಯೇಟ್ ಮಾಡಿದ್ದು ಅಷ್ಟೇ. ನೋಡಿ, ಈಗ ಯಾರಾದ್ರೂ ಬರ್ಲಿಲ್ಲ ಅಂತಂದ್ರೆ ಅವರು ಕ್ಯಾಪ್ಟನ್ಗೆ ವಿರುದ್ಧವಾಗಿದ್ದಾರೆ ಅಥವಾ ಯಾವ್ದೋ ಪ್ಲೇಯರ್ಗೆ ವಿರುದ್ಧವಾಗಿದ್ದಾರೆ ಅನ್ನೋ ಅರ್ಥ ಬರೋದಿಲ್ಲ. ಇಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ವಿರುದ್ಧವಾಗೂ ಇರೋದಿಲ್ಲ. ಅದ್ರ ಹಿಂದೆ ಬೇರೆನೂ ಇರುತ್ತೆ. ಅವ್ರ ಫ್ಯಾಮಿಲಿ ಇರುತ್ತೆ, ಅವ್ರ ಮಕ್ಳು ಇರ್ತಾರೆ, ಟೈಮ್ ಕೊಡ್ಬೇಕಾಗಿರುತ್ತೆ, ಟೈಮ್ನ ಸ್ಪೆಂಡ್ ಮಾಡ್ಬೇಕಾಗಿರುತ್ತೆ ಜೊತೆಲಿ. ನಾನು ಗೋಕಾಟಿಂಗ್ ಹೋಗಿದ್ರೆ ನನಗೇನ್ ಸಿಗ್ತಾ ಇತ್ತು? ನಾನು ಗಾಡಿ ಓಡಿಸಿದ್ರೆ ನಂಗೆ ಏನ್ ಸಿಗ್ತಾ ಇತ್ತು ಹೇಳಿ? ಅಲ್ಲ, ಅಲ್ಲಿ ನಾನೊಬ್ನೇ ಅಂತಲ್ಲ, ಬೇರೆ ಇನ್ನೂ ಎಷ್ಟೊಂದು ಜನ ಪ್ಲೇಯರ್ಸ್ ಹೋಗಿರ್ಲಿಲ್ಲ. ಅದೊಂದು ಆಪ್ಷನಲ್ ಆಗಿತ್ತಷ್ಟೇ. ಅದನ್ನ ಯಾರಾದ್ರೂ ಇಂಡಿಯಾದ ರಿಪೋರ್ಟ್ರು ಬರ್ದಿದ್ರಾ ಅಥವಾ ಹೇಗೆ ಅಂತ? ಆಸ್ಟ್ರೇಲಿಯನ್ ರಿಪೋರ್ಟರ್ಗೆ ಅವ್ರು ಏನಾದ್ರು ಹೇಳಿದ್ರಾ ಈ ತರ ಟೀಮಲ್ಲಿ ಹಿಂಗ್ ನಡೀತಿದೆ ಹಾಗೆ ಹೀಗೆ ಅಂತ? ಈ ನ್ಯೂಸು ಬೆಳೆದಿದ್ದು ಇಂಡಿಯನ್ ರಿಪೋರ್ಟರಿಂದನ ಅಥವಾ ಆಸ್ಟ್ರೇಲಿಯನ್ ರಿಪೋರ್ಟರಿಂದನ? ಆದ್ರೆ ಆಕ್ಚುಲ್ ಆಗಿ ಏನಾಗಿದ್ದು ಅಂದ್ರೆ, ನಮ್ಮ ರಿಪೋರ್ಟರ್, ಇಂಡಿಯನ್ ರಿಪೋರ್ಟರ್ ಏನಿದ್ದಾರೆ ಅವರು ಆಸ್ಟ್ರೇಲಿಯಾ ರಿಪೋರ್ಟರ್ಗೆ ಹೇಳಿ ಈ ನ್ಯೂಸ್ನ ಬರ್ಸಿದ್ರು. ಹಾಗಿದ್ರೆ ರಿಪೋರ್ಟರ್ನ ಕಿವಿ ಎಳೆದಿದ್ರ ನೀವು? ಸರ್, ಕಿವಿ ಏನು ಹೇಳಿಲ್ಲ. ಅದಾದ್ಮೇಲೆ ಅವ್ರಿಗೆ ಇಂಟರ್ವ್ಯೂ ಕೊಡೋದನ್ನ ನಿಲ್ಲಿಸ್ಬಿಟ್ಟೆ. ಏನು ಕಾರಣ ಇರ್ಬೋದು? T20 ವರ್ಲ್ಡ್ ಕಪ್ನಲ್ಲಿ ಧೋನಿ ಅವರು ಆಸ್ಟ್ರೇಲಿಯಾ ವಿರುದ್ಧ ಮ್ಯಾಚ್ ಆಗ್ಬೇಕಾದ್ರೆ ಅವತ್ತು ವೀರೇಂದ್ರ ಸೆಹ್ವಾಗ್ ಅವರ ಬದಲಿಗೆ ಯೂಸುಫ್ ಪಠಾಣ್ ಅವರನ್ನ ಓಪನಿಂಗಿಗೆ ಅಂತ ಕಳಿಸ್ತಾರೆ. ವೀರೇಂದ್ರ ಸೆಹ್ವಾಗ್ ಇಂಜೂರ್ಡ್ ಆಗಿದೆ ಸರ್, ಅದಕ್ಕೆ ಕಳಿಸಿದ್ದು. ನೋಡಿ, ಈಗ ಜನ ಹೇಳ್ತಾರೆ ಧೋನಿ ಹೇಳಿದ್ರು ಇಂಜೂರ್ಡ್ ಅಂತ, ಆದ್ರೆ ಸೆಹ್ವಾಗ್ ಇಲ್ಲ ಅಂತಿದ್ದಾರೆ ಅಂತ. ಇಲ್ಲ ಸರ್, ಸೆಹ್ವಾಗ್ ಇಂಜೂರ್ಡ್ ಆಗಿದ್ದಕ್ಕೆ ಅಲ್ವಾ ಆಡೋದಕ್ಕಾಗ್ಲಿಲ್ಲ. ಒಂದ್ ವೇಳೆ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ, ಪರ್ಫಾರ್ಮೆನ್ಸ್ ನಾನು ಮಾಡ್ತಿರ್ಲಿಲ್ಲ ಅಂದ್ರೆ ಆ ಥರ ಆಗಿತ್ತು. 2007ರಲ್ಲಿ ಒನ್ ಡೇ ಸೀರೀಸಲ್ಲಿ ಅನಿಲ್ ಕುಂಬ್ಳೆ ನನ್ನ ವಾಪಸ್ಸು ಟೆಸ್ಟ್ ಮ್ಯಾಚಿಗೆ ಕರ್ಸ್ಕೋತಾರೆ ವಿತೌಟ್ ಎನಿ ಪರ್ಫಾರ್ಮೆನ್ಸ್. ನನಗೆ 150 ರನ್ಸ್ನ ಸ್ಕೋರ್ ಮಾಡ್ತೀನಿ ಟೆಸ್ಟ್ ಮ್ಯಾಚಲ್ಲಿ. ನೆಕ್ಸ್ಟ್ ಒನ್ ಡೇ ಸೀರೀಸ್ ಸ್ಟಾರ್ಟ್ ಆದಾಗ ನಾನು ಸ್ಟಾರ್ಟಿಂಗ್ 4 ಮ್ಯಾಚಸ್ಸಲ್ಲಿ ಸ್ಕೋರ್ ಮಾಡೋಕ್ಕಾಗಲಿಲ್ಲ. 15, 10, 20 ಹೀಗೆ ಹೊಡಿತಾ ಇದೆ ಅಷ್ಟೇ. MS ಧೋನಿ ನನ್ನ ಡ್ರಾಪ್ ಮಾಡಿ ರಾಬಿನ್ ಉತ್ತಪ್ಪನ ಸ್ಟ್ರೈಕ್ ಕಳಿಸಿದ್ರು ಸಚಿನ್ ಅವ್ರ ಜೊತೆ. ಮತ್ತೆ ನಾವು ಆ ಸೀರೀಸ್ನ ಕೂಡ ಗೆದ್ವಿ. ವೀರೇಂದ್ರ ಸೆಹ್ವಾಗ್ ಡ್ರಾಪ್ ಆಗಿಲ್ಲ ಅಂತಲ್ಲ, ತುಂಬಾ ಸಲ ಡ್ರಾಪ್ ಆಗಿದ್ದೀನಿ ಕೂಡ. ಇಲ್ಲ, ಅನಿಲ್ ಕುಂಬ್ಳೆ ನಿಮ್ ಜೊತೆ ಹೇಗ್ ನಡ್ಕೋತಿದ್ರು, ಧೋನಿ ನಿಮ್ ಜೊತೆ ಹಾಗೆ ನಡ್ಕೋತಿಲ್ಲ. ನಡ್ಕೊಂಡಿದ್ದಾರೆ. ಸೆಲೆಕ್ಟರ್ ಟೀಮಲ್ಲೂ ಇರ್ಲಿಲ್ಲ. ಇಲ್ಲ, ಅದಂತೂ ಸರಿ. ಪ್ರಾಬಬ್ಲಿನಲ್ಲಿ ಕೂಡ ಇರಲಿಲ್ಲ.
ಅವರು ಹಠ ಮಾಡಿ, ಹೌದು ಯಾಕಂದ್ರೆ ಆಸ್ಟ್ರೇಲಿಯಾದಲ್ಲಿ ವೀರೇಂದ್ರ ಸೆಹ್ವಾಗ್ ಕಟ್ ಶಾಟ್ ಆಡ್ಬೋದು, ಅದಕ್ಕೆ ತಗೊಂಡ್ರು. ಹೌದು ಖಂಡಿತ. ಧೋನಿ ಯಾವತ್ತಾದ್ರೂ ಹಾಗೆ ಮಾಡಿದ್ರ? ಆತರ ಯಾಕೆ ಅಂತಂದ್ರೆ ನನ್ನ 4 ಮ್ಯಾಚ್ ಇಂದ ಡ್ರಾಪ್ ಮಾಡ್ಲಾಗಿತ್ತು. ಅದಾದ್ಮೇಲೆ ಏಷ್ಯಾ ಕಪ್ ನಡೀತು. ಆಗ ಸೆಲೆಕ್ಟರ್ಸ್ ಕಾಲ್ ಬರುತ್ತೆ, ಧೋನಿ ಅವ್ರು ಕಾಲ್ ಮಾಡ್ತಾರೆ, ನನ್ನ ಪಿಕ್ ಮಾಡ್ತಾರೆ. 2008ರಲ್ಲಿ ಏಷ್ಯಾ ಕಪ್ಗೋಸ್ಕರ ನಾನಾಗ ತುಂಬಾ ಚೆನ್ನಾಗಿ ಸ್ಕೋರ್ ಕೂಡ ಮಾಡಿರ್ತೀನಿ. ನೋಡಿ, ಅವ್ರಿಗೆ ಪ್ಲೇಯರ್ನ ಇಂಪಾರ್ಟೆನ್ಸ್ ಗೊತ್ತಿಲ್ಲ ಅಂತ ಏನಿಲ್ಲ. ಅವ್ರಿಗನ್ಸಿರ್ಬೋದು 4 ಮ್ಯಾಚಲ್ಲಿ ರನ್ ಸ್ಕೋರ್ ಮಾಡಿಲ್ಲ ಅಂದಾಗ ಇವ್ರ ಕಾನ್ಫಿಡೆನ್ಸ್ ಲೋ ಆಗಿರ್ಬೋದು ಅಂತ. ಕಾನ್ಫಿಡೆನ್ಸ್ ಲೋ ಆಗಿರೋದ್ರಿಂದ ಸ್ಕೋರ್ ಮಾಡಕ್ ಆಗ್ತಿಲ್ಲ ಅಂತ ಅವರು ನನಗ್ ಬ್ರೇಕ್ ಕೊಟ್ಟು ರಾಬಿನ್ ಉತ್ತಪ್ಪನ ಸ್ಟ್ರೈಕ್ಗೆ ಬಿಟ್ರು. ಅದರಿಂದ ನಮಗೆ ಜಯ ಸಿಕ್ಕಿದ್ದು, ನಮ್ಮ ಟೀಮಿಗೆ ಜಯ ಸಿಕ್ತು. ನಾವು ಆ ಚಾಂಪಿಯನ್ಶಿಪ್ನ ಗೆದ್ವಿ. ಮೊದಲನೇ ಸಲ ಇಂಡಿಯಾ ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟು ಟ್ರಯಾಂಗುಲರ್ ಟೀಮ್ನ ಗೆದ್ದಿದ್ದು. ಇದಕ್ಕೂ ಮುಂಚೆ ಹಿಸ್ಟ್ರಿನಲ್ಲಿ ಯಾವತ್ತೂ ಆ ರೀತಿ ಆಗಿಲ್ಲ. ಅಂದ್ರೆ ನಾನು ಆಡೋದಕ್ಕೂ ಮುಂಚೆ ನಾವ್ ಯಾವತ್ತೂ ಆಸ್ಟ್ರೇಲಿಯಾದಲ್ಲಿ ಒನ್ ಡೇ ಸೀರೀಸ್ನ ಗೆದ್ದೇ ಇಲ್ಲ. ನನ್ನ ಪ್ರಕಾರ 1983-84 ಗೆದ್ದಿರ್ಬೋದು. ಅಂದ್ರೆ ರವಿಶಾಸ್ತ್ರಿ ಅವ್ರು ಆಡ್ತಿದ್ರಲ್ಲ ಆ ಕಾಲದಲ್ಲಿ. ಸೌರವ್ ಗಂಗೂಲಿ ಅವರು ನಿಮ್ಮನ್ನ ಓಪನಿಂಗ್ ಮಾಡೋದಕ್ಕೆ ಅಂತ ಇನ್ವೈಟ್ ಮಾಡ್ತಾರೆ, ತಮ್ಮ ಜಾಗನ ಬಿಟ್ಕೊಡ್ತಾರೆ. ಸರ್, ನಾನು ಮೊದಲನೇ ಸಲ ಓಪನಿಂಗ್ ಮಾಡಿದಾಗ ಸೌರವ್ ಅವ್ರ ಜೊತೆನೇ ಓಪನಿಂಗ್ ಮಾಡಿದ್ದು. ಅವ್ರು ನಂಗೆ ಯಾವ ಜಾಗನೂ ಬಿಟ್ಕೊಟ್ಟಿಲ್ಲ. ಆದರೆ ನಂತರ ಏನಾಗುತ್ತೆ, ಸಚಿನ್ ಅವರು ವಾಪಸ್ ಬಂದಾಗ ಅವರು ತಮ್ಮ ಜಾಗನ ಬಿಟ್ಟು ನಂಬರ್ 3 ಸ್ಥಾನದಲ್ಲಿ ಅವ್ರು ಆಡ್ತಾರೆ. ಮತ್ತೆ ನಾನು ಓಪನಿಂಗ್ ಮಾಡ್ತಿರ್ತೀನಿ ಸಚಿನ್ ಅವ್ರ ಜೊತೆ. ನನ್ನ ಪ್ರಕಾರ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರಿಗೂ ಒಂದು ಸ್ಟ್ರಾಟಜಿ ಇರುತ್ತೆ, ಅವ್ರ ಮನಸ್ಸಲ್ಲೂ ಏನೋ ಒಂದು ಯೋಚನೆ ಇರುತ್ತೆ. ಯಾಕಂದ್ರೆ ಸೀನಿಯರ್ ಪ್ಲೇಯರ್ ಆಗಿರೋದ್ರಿಂದ ಅವ್ರಿಗೆ ಯಾವ ಪ್ಲೇಯರ್ ಯಾವ ಥರ ಆಡ್ಬೋದು ಅಂತ ಒಂದು ಐಡಿಯಾ ಇತ್ತು ಅಂತ ಅನ್ಸುತ್ತೆ. ಅದರಿಂದ ಅವರು ಡಿಸೈಡ್ ಮಾಡಿರ್ಬೋದು, ಅಂದ್ರೆ ಸೆಹ್ವಾಗ್ ಮತ್ತೆ ಸಚಿನ್ ಆಡ್ಲಿ ಓಪನಿಂಗು, ನಾನು ನಂಬರ್ 3 ಬರ್ತೀನಿ ಅಂತ. ಸೊ ಇದು ಕ್ಯಾಪ್ಟನ್ನ ಒಂದು ಒಳ್ಳೆ ಗುಣ ಅಂತಾನೆ ಹೇಳ್ಬೋದು. ಟೀಮ್ ವಿಚಾರವಾಗಿ ಮೊದಲು ಯೋಚನೆ ಮಾಡಿ ತಮ್ಮ ವಿಚಾರವಾಗಿ ಆಮೇಲೆ ಯೋಚನೆ ಮಾಡುವಂತದ್ದು. ನೋಡಿ, ಹೇಗೆ ಸೌರವ್ ಗಂಗೂಲಿ ಅವರು ನಿಮ್ ಜೊತೆ ಒಳ್ಳೆ ಮಾತುಗಳನ್ನ ಆಡಿದ್ರು, ಹೇಗೆ ಒಳ್ಳೆ ಮಾತುಗಳನ್ನ ಡ್ರಾವಿಡ್ ಅವ್ರು ನಿಮ್ ಜೊತೆಗೆ ಆಡಿದ್ರು, ಕುಂಬ್ಳೆ ಅವರು ಹೇಗೆ ಒಳ್ಳೆ ಮಾತುಗಳನ್ನ ನಿಮ್ ಜೊತೆಗೆ ಆಡಿದ್ರು, ಅಂತ ಒಳ್ಳೆ ಮಾತುಗಳನ್ನ MS ಧೋನಿ ಆಡಿದಾರ? ಒಂದ್ಸಲ ಅಲ್ಲ ಸರ್, ತುಂಬಾ ಸಲ ಮಾತಾಡಿದ್ದಾರೆ. ಈಗ ಒಂದ್ ವಿಚಾರ ಹೇಳ್ತೀನಿ. ನಾವು ನ್ಯೂಜಿಲೆಂಡ್ ಟೂರ್ಗೆ ಹೋದಾಗ ನಾನು ಯಾವ ಹಾಡನ್ನ ಹಾಡ್ತಿದ್ನೋ, ಧೋನಿ ಅವ್ರು ಹೇಳ್ತಾ ಇದ್ರು ವೀರೂಪ ಏನ್ ಹಾಡ್ತಿದ್ದಾರೋ ಅದನ್ನ ಡ್ರೆಸ್ಸಿಂಗ್ ರೂಮಲ್ಲೂ ಹಾಡಬೇಕು ಅಂತ. ಆಗ ಎಲ್ಲರೂ ಹಾಡು ಹಾಡ್ತಿದ್ರು. ಈ ತರ ಆಫ್ ದ ಫೀಲ್ಡ್ ಆನ್ ದ ಫೀಲ್ಡ್ ಅವರು ತುಂಬಾನೇ ಮಾತಾಡಿದ್ದಾರೆ. ಧೋನಿ ಮನಸ್ಸಿಂದ ತುಂಬಾ ಒಳ್ಳೆ ವ್ಯಕ್ತಿ. ಸೀನಿಯರ್ಸ್ಗೆ ತುಂಬಾ ಬೆಲೆ ಕೊಡ್ತಾರೆ, ಇನ್ನೊಬ್ಬ ಪ್ಲೇಯರ್ಗೆ ತುಂಬಾ ಬೆಲೆ ಕೊಡ್ತಾರೆ. ಈಗ ನೋಡಿ, ಈಗ ನೀವು 1 ಬಿಲಿಯನ್ಗಿಂತ ಹೆಚ್ಚು ಜನರಿರುವಂತ ದೇಶದ ಕ್ಯಾಪ್ಟನ್ ಆಗಿ ನೀವು ಯಾರಾದ್ರೂ ನಿಮ್ಮನ್ನ ಕ್ರಿಟಿಸೈಸ್ ಮಾಡೇ ಮಾಡಿರ್ತಾರೆ. ಎಷ್ಟು ಪ್ರೀತಿ ಕೊಡ್ತಾರೋ ಅಷ್ಟೇ ಕ್ರಿಟಿಸೈಸ್ ಕೂಡ ಮಾಡೇ ಮಾಡಿರ್ತಾರೆ. ಕೆಲವು ಕಡೆ ಹೊಗಳಿದ್ರೆ ಇನ್ನೊಂದ್ ಕಡೆ ತೆಗಳ್ತಾ ಇರ್ತಾರೆ. ಕೆಲವು ಕಡೆ ಸಂಬಂಧ ಹೆಚ್ಚಾದ್ರೆ ಇನ್ನೊಂದ್ ಕಡೆ ಒಡೆದೋಗ್ತಾ ಇರುತ್ತೆ. ಇದೆಲ್ಲ ಪಾರ್ಟ್ ಆಫ್ ಲೈಫೇ ಅಲ್ವಾ? ಇನ್ನಷ್ಟು ಆರೋಪಗಳು ಬಾಕಿ ಇದೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಗೆ ಅದಾಲತ್ನಲ್ಲಿ ವೀರೇಂದ್ರ ಸೆಹ್ವಾಗ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಲಾಹೋರ್ನಲ್ಲಿ ಶೋಯಬ್ ಅಖ್ತರ್ ಅವ್ರಿಗೆ ಸರಿಯಾಗಿ ಬಾರಿಸ್ತಾ ಇದ್ರಿ, ಒಂದಾದ್ಮೇಲೆ ಒಂದು 4-6 ಹೊಡಿತಾ ಇದ್ರಿ. ಆಗ ನೀವು ಅವ್ರನ್ನ ಕೇಳ್ತೀರಿ, ನೀನು ಬೌಲಿಂಗ್ ಮಾಡ್ತಾ ಇದೆಯಾ ಅಥವಾ ಭಿಕ್ಷೆ ಬೇಡ್ತಾ ಇದೆಯಾ ಅಂತ. ಅವ್ರು ನನಗೆ ಯಾವಾಗಲೂ ಹೇಳ್ತಾ ಇದ್ದಿದ್ದೇನು ಅಂತಂದ್ರೆ, ಫ್ರಂಟಲ್ಲಿ 4 ಹೊಡಿ, ಫ್ರಂಟಲ್ಲಿ 4 ಹೊಡಿ, ಫ್ರಂಟಲ್ಲಿ 4 ಹೊಡಿ ಅಂತ. ನಾನಾಗ ಕೇಳಿದೆ, ನೀನು ಬೌಲಿಂಗ್ ಮಾಡ್ತಾ ಇದೀಯಾ ಅಥವಾ ಭಿಕ್ಷೆ ಬೇಡ್ತಾ ಇದೀಯಾ ಅಂತ. ಆದ್ರೆ ನಿಮ್ಮನ್ನು ಕೂಡ ಈ ತರ ಚೇಡ್ಸೋಂಥವ್ರು ಯಾರಾದ್ರೂ ಇದಾರಾ? ಹಾ, ನನ್ನ ಮಕ್ಕಳೇ. ಈ IPL ಸೀಸನಲ್ಲಿ ಅಥವಾ ಕೆಲವು ಮ್ಯಾಚ್ಗಳಲ್ಲಿ ನಾನು ಏನಾದರೂ ಔಟ್ ಆಗ್ಬಿಡ್ತಿದ್ದೆ ಬೇಗ ಅಂತಂದ್ರೆ, ಅಪ್ಪ ನೀವು ಯಾಕೆ ರನ್ನೇ ಸ್ಕೋರ್ ಮಾಡಲ್ಲ, ನೀವು ಹೇಳ್ತಿರೋ ದೊಡ್ಡ ಪ್ಲೇಯರ್ ಅಂತ, ಯಾವ ಸೀಮೆ ಪ್ಲೇಯರ್ ನೀವು ಅಂತ ನನ್ನೇ ಕೇಳ್ತಾ ಇದ್ರು. ಏನು ಹೇಳೋಣ ಇದಕ್ಕೆ. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ ವೀರೇಂದ್ರ ಸೆಹ್ವಾಗ್ ಅವರ ಮೇಲೆ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ವೀರೇಂದ್ರ ಸೆಹ್ವಾಗ್ ಅವರ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರನ್ನೂ ರೇಗಿಸುತ್ತಾರೆ ಎಂಬುದು. ಈಗ ನೋಡಿ, ನೀವು ಒಂದು ತಂಡದ ನಾಯಕ. ಬೌಲರ್ ನಿಮ್ಮನ್ನ ಕೇಳ್ತಾರೆ ಬಾಲ್ ಎಲ್ಲಿ ಹಾಕ್ಲಿ ಅಂತ, ಮತ್ತೆ ನೀವು ಕೇಳ್ತೀರಿ ಬೌಲರ್ ನೀನಾ ನಾನಾ ಅಂತ. ಅಲ್ಲ ಸರ್, ಈಗ ಒಂದ್ ವೇಳೆ ಕ್ಯಾಪ್ಟನ್ನೇ ಅವನಿಗೆ ಈ ತರ ಬೌಲಿಂಗ್ ಮಾಡು, ಆ ಬಾಲ್ ಹಾಕು ಅಂತೆಲ್ಲ ಹೇಳ್ತಾ ಇದ್ರೆ, ಇಷ್ಟು ವರ್ಷ ಅವನು ಬೌಲಿಂಗ್ ಪ್ರಾಕ್ಟೀಸ್ ಮಾಡಿರೋದನ್ನ ಎಲ್ಲಿ ಅಂತ ಯೂಸ್ ಮಾಡಬೇಕು ಹೇಳಿ? ಸೊ ನನ್ನ ಕೆಲಸ ಕ್ಯಾಪ್ಟನ್ ಆಗಿ ಅವನಿಗೆ ಫ್ರೀಡಮ್ ಕೊಡಬೇಕು. ನೀನು ಯಾವ ಬಾಲ್ ಮಾಡಬೇಕು ಅನ್ಸುತ್ತೆ ಅದನ್ನ ಬೌಲಿಂಗ್ ಮಾಡು. ನನ್ನ ಕೆಲಸ ಫೀಲ್ಡ್ ಪೊಸಿಷನ್ ಹಾಕೋದು, ನಿನ್ನ ಕೆಲಸ ಬೌಲಿಂಗು, ಅದನ್ನ ನೀನು ಮಾಡು. ನನ್ನನ್ನು ಕೇಳ್ಬೇಡ ಯಾವ ಬಾಲ್ ಹಾಕಬೇಕು ಅಂತ. ವಿಕೆಟ್ ಬಿದ್ದರೆ ಒಳ್ಳೇದು, ಅಕಸ್ಮಾತ್ ವಿಕೆಟ್ ಬಿದ್ದಿಲ್ಲ ಅಂತಂದ್ರೆ ನೆಕ್ಸ್ಟ್ ಟ್ರೈ ಮಾಡಬೇಕು ಅಷ್ಟೇ. ಇದಕ್ಕಿಂತ ಫ್ರೀಡಮ್ ಒಬ್ಬ ಕ್ಯಾಪ್ಟನ್. ಬೇರೆ ಕ್ಯಾಪ್ಟನ್ಗಳು ವಿಕೆಟ್ ಕೀಪರ್ನ ಮೈಕ್ ಹತ್ರ ಬಂದು ಮಾತಾಡೋದನ್ನ ಕೇಳಿಸ್ಕೊಂಡಿದೀವಿ. ಮುಂದೆ ಹಾಕು, ಹಿಂದೆ ಹಾಕು, ಸ್ವಲ್ಪ ಶಾರ್ಟ್ ಹಾಕು. ನಿಮಗೆ ಕ್ಯಾಪ್ಟನ್ಗಳ ವಾಯ್ಸ್ ಕೇಳಿಸಿರ್ಬೋದು ಸರ್, ಅದಕ್ಕೆ ಹೇಳ್ತಿದ್ದೀರಾ. ನನಗೆ ಏನನ್ಸುತ್ತೆ ಅಂತಂದ್ರೆ, ಈ ಕ್ಯಾಪ್ಟನ್ ಅನ್ನೋರು ಬೌಲರ್ಸ್ಗೆ ಫ್ರೀಡಮ್ ಕೊಡಬೇಕು. ಪೂರ್ತಿ ಫ್ರೀಡಮ್ ಇಂದ ಅವರು ಬೌಲಿಂಗ್ ಮಾಡ್ಬೇಕಾಗತ್ತೆ, ಮತ್ತೆ ಫೀಲ್ಡಿಂಗ್ ನ ಸೆಟ್ ಮಾಡ್ಬೇಕಾಗತ್ತೆ, ಅವ್ರಿಗೆ ಗೊತ್ತಿರೋ ಟ್ಯಾಲೆಂಟ್ ನ ತೋರಿಸಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ, ಒಬ್ಬ ಬೌಲರ್ ಒಂದು ಪರ್ಟಿಕ್ಯುಲರ್ ಬಾಲ್ ನ ಬೌಲ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಆತ ಆ ಬಾಲ್ ಮೇಲೆ 100% ಎಫರ್ಟ್ ನ ಹಾಕ್ಬೇಕಾಗತ್ತೆ. ಮತ್ತೆ ಆ ಬಾಲ್ಗೆ ಪ್ರೊಟೆಕ್ಷನ್ ಕೂಡ ಬೇಕಾಗುತ್ತೆ. ಆಫ್ ಸೈಡ್ ಹಾಕಿದ್ರೆ ಫೀಲ್ಡರ್ಸ್ ಆಫ್ ಸೈಡ್ ಇರ್ಬೇಕಾಗತ್ತೆ, ಲೆಗ್ ಸೈಡ್ ಹಾಕಿದ್ರೆ ಫೀಲ್ಡರ್ಸ್ ಲೆಗ್ ಸೈಡ್ ಇರ್ಬೇಕಾಗತ್ತೆ. ಅದರಿಂದ ಏನಾಗುತ್ತೆ, ಬೌಂಡ್ರೀಸ್ ಹೋಗೋದಕ್ಕೆ ಕಮ್ಮಿ ಚಾನ್ಸಸ್ ಇರುತ್ತೆ. ಆದ್ರೆ AB ಡಿ ವಿಲಿಯರ್ಸ್ ತರ ಬ್ಯಾಟ್ಸ್ಮನ್ ಬಂದ್ರು ಅಂತಂದ್ರೆ, ನೀವು ಯಾವ್ದೇ ಸ್ಕೆಚ್ ಹಾಕಿ ಯಾವ್ದೇ ಪ್ಲಾನ್ ಮಾಡಿ ಅವ್ರ ಎಲ್ಲಾ ಕಡೆ 4-6 ಹೊಡಿತಾರೆ. ಆದ್ರೆ ನೀವ್ಯಾಕೆ ಉಲ್ಟಾ ಹೇಳ್ತಾ ಇದ್ದೀರಾ?
ಲಾಹೋರ್ನಲ್ಲಿ ಶೋಯಬ್ ಅಖ್ತರ್ ಅವ್ರಿಗೆ ಸರಿಯಾಗಿ ಬಾರಿಸ್ತಾ ಇದ್ರಿ. ಒಂದಾದ್ಮೇಲೆ ಒಂದು 4-6 ಹೊಡಿತಾ ಇದ್ರಿ. ಆಗ ನೀವು ಅವ್ರನ್ನ ಕೇಳ್ತೀರಿ, ನೀನು ಬೌಲಿಂಗ್ ಮಾಡ್ತಾ ಇದೆಯಾ ಅಥವಾ ಭಿಕ್ಷೆ ಬೇಡ್ತಾ ಇದೆಯಾ ಅಂತ. ಅವ್ರು ನನಗೆ ಪದೇ ಪದೇ ಏನು ಹೇಳ್ತಾ ಇದ್ರು ಅಂದರೆ, ನೀನು ಹೀಗೆ ಮಾಡು, ಎಲ್ಲ ಫೋರ್ಸ್ನ ಥರ್ಡ್ ಮ್ಯಾನ್ ಅಥವಾ ಪಾಯಿಂಟ್ ಹತ್ರ ಕಳಿಸು, ಫ್ರಂಟಲ್ಲಿ 4 ಹೊಡಿ, ಫ್ರಂಟಲ್ಲಿ 4 ಹೊಡಿ, ಫ್ರಂಟಲ್ಲಿ 4 ಹೊಡಿ ಅಂತ. ನಾನಾಗ ಕೇಳಿದೆ, ನೀನು ಬೌಲಿಂಗ್ ಮಾಡ್ತಾ ಇದೆಯಾ ಅಥವಾ ಭಿಕ್ಷೆ ಬೇಡ್ತಾ ಇದೆಯಾ ಅಂತ. ಸೊ ನಾನಾಗ ಒಂದು ಸ್ಟ್ರೈಟ್ ಡ್ರೈವ್ನಲ್ಲಿ 4 ಹೊಡೆದೆ. ಆಮೇಲೆ ಕೇಳಿದೆ, ಸಮಾಧಾನ ಆಯ್ತಾ ಅಂತ. ಈ ಥರ ಗ್ರೌಂಡಲ್ಲಿ ಯಾವಾಗಲೂ ತಮಾಷೆ ನಡೀತಾ ಇದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇಲ್ಲ ಎಷ್ಟೊತ್ತು ಅಂತ ಕೋಪದಲ್ಲೇ ಬ್ಯಾಟಿಂಗ್ ಆಡೋದು ಹೇಳಿ. ಮತ್ತು ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಆಡ್ತಿರ್ಬೇಕಾದ್ರೆ ಬೌಲರ್ಗೆ ಏನನ್ಸುತ್ತೆ ಅಂತಂದ್ರೆ, ಇವನೇನು ಮಾತಾಡೋದೇ ಇಲ್ಲ, ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತ. ಅವ್ರಿಗವ್ರು ದೊಡ್ಡವರೇ ಇರ್ಬೋದು, ಆದ್ರೆ ಇನ್ನೊಬ್ಬರನ್ನ ಅವರು ಗ್ರಾಂಡೆಡ್ ಆಗಿ ತಗೋಬಾರ್ದು. ಅವ್ರು ಏನೇ ಮಾತಾಡಿದ್ರು ಇನ್ನೊಬ್ರು ಏನು ಮಾತಾಡಬಾರ್ದು ಅಂತ. ಸೊ ಅಂಥವ್ರು ಬಾಯಿ ಮುಚ್ಚೋದಕ್ಕೆ ಈ ರೀತಿ ಕೆಲವು ಸಲ ಮಾತಾಡಬೇಕಾಗತ್ತೆ. ಈ ತರ ಪಾಕಿಸ್ತಾನದವ್ರಿಗೆ ಮಾತ್ರ ಹೇಳ್ತೀರಾ ಅಥವಾ ಬೇರೆಯವ್ರಿಗೂ ಕೂಡ? ಇಲ್ಲ ಸರ್, ಬೇರೆಯವ್ರ ಹತ್ರನೂ ಮಾತಾಡಿದ್ದೀನಿ. ಈಗ ಒಂದ್ಸಲ ಏನಾಯ್ತು ಅಂದರೆ, ನಾನು ಸಚಿನ್ ಅವರು ಬ್ಯಾಟಿಂಗ್ ಆಡ್ತಿದ್ವಿ. ಆಗ ಮೈಕಲ್ ಕ್ಲಾರ್ಕ್ ಅವರು ಆಸ್ಟ್ರೇಲಿಯಾಗೆ ಹೊಸದಾಗಿ ಸೇರ್ಕೊಂಡಿದ್ರು. ಅವರು ಆಗಾಗ ಸಚಿನ್ ಅವ್ರ ಹತ್ರ ಹೋಗ್ಬಿಟ್ಟು, ಯು ಆರ್ ಟೂ ಓಲ್ಡ್, ಯು ಕಾಂಟ್ ಫೀಲ್ಡ್, ಯು ಕಾಂಟ್ ಡೂ ದಿಸ್, ಯು ಕಾಂಟ್ ಡೂ ದಟ್ ಅಂತೆಲ್ಲ ಹೇಳ್ತಿದ್ರು. ತುಂಬ ಹೊತ್ತು ಇದೇ ರೀತಿ ಮಾತಾಡ್ತಿದ್ರು. ಆಗ ನಾನು ಅವ್ರ ಹತ್ರ ಹೋದೆ. ಅವ್ರ ಹತ್ರ ಹೋಗಿ ಏನು ಹೇಳಿದೆ ಅಂದರೆ, ನಿಮ್ಮ ಏಜ್ ಎಷ್ಟು ಅಂತ ಕೇಳಿದೆ. ಆಗ ಅವರು 23 ಅಂತ ಹೇಳಿದ್ರು. ಅದಕ್ಕೂ ಜಾಸ್ತಿ ಇವರು 100 ಮಾಡಿದ್ದಾರೆ. ನಾನು ಅವ್ರನ್ನ ಕೇಳಿದೆ, ಎಷ್ಟು ಮ್ಯಾಚ್ ಆಡಿದ್ಯಪ್ಪ ನೀನು ಅಂತ. ಅವರು 10ರಿಂದ 12 ಅಂತಂದ್ರು. ಆಗ ಅದಕ್ಕಿಂತ ಹೆಚ್ಚು ಅವ್ರು ವಿಕೆಟ್ ಪಡೆದಿದ್ದಾರೆ ಅಂತಂದೆ. ನಾನು ಅವಾಗ ಕೇಳಿದೆ, ಯಾಕೆ ಪದೇ ಪದೇ ಅವ್ರನ್ನ ಕ್ರಿಟಿಸೈಸ್ ಮಾಡ್ತಿದ್ಯಾ ಅಂತ. ಆಗ ಅವರು ಬೇಕಾಬಿಟ್ಟಿಯಾಗಿ ಯು ಗೋ ಅಂಡ್ ಡೂ ಯುವರ್ ವರ್ಕ್ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ ಅವ್ರಿಗೆ, ನಿಮ್ಮ ಫ್ರೆಂಡ್ಸ್ ಏನಿದ್ದಾರೆ ನಿಮ್ಮನ್ನ ಪ್ರೀತಿಯಿಂದ ಏನ್ ಕರೀತಾರೆ ಅಂತ. ಅವ್ರು ಹೇಳಿದ್ರು ಪಬ್ ಅಂತ. ಅದಕ್ಕೆ ನಾನು ಹೇಳಿದೆ, ನಿಮ್ ಬ್ರೀಡ್ ಯಾವ್ದು ಅಂತ ಹೇಳಿ, ನಿಮ್ ಬ್ರೀಡ್ ನಾಯಿನೇ ನನ್ನ ಮನೆಗೆ ತಗೊಂಡೋಗಿ ಸಾಕ್ತೀನಿ ಅಂತ. ಆಗ ಅವ್ರಿಗೆ ಏನಾಗೋಯ್ತು ಅಂತಂದ್ರೆ, ಮಾತಾಡೋದನ್ನ ನಿಲ್ಲಿಸ್ಬಿಟ್ರು. ಹಾಗೆ ಕೆಲವು ಸಲ ಇನ್ನೊಬ್ರು ಬಾಯಿ ಮುಚ್ಚಿಸ್ಬೇಕು ಅಂತಂದ್ರೆ ನಾವು ಬಾಯಿ ತೆಗಿಬೇಕಾಗತ್ತೆ. ಅದಕ್ಕೆ ನಾವು ಈ ತರ ಕೆಲವು ಸಲ ಮಜಾ ಮಾಡ್ತಿರ್ತೀವಿ ಅಷ್ಟೇ. ಆದ್ರೆ ನಿಮ್ಮನ್ನು ಕೂಡ ಈ ತರ ಚೇಡ್ಸೋಂಥವ್ರು ಯಾರಾದ್ರೂ ಇದಾರಾ? ಹಾ, ನನ್ನ ಮಕ್ಕಳೇ. ಈ IPL ಸೀಸನಲ್ಲಿ ಅಥವಾ ಕೆಲವು ಮ್ಯಾಚ್ಗಳಲ್ಲಿ ನಾನು ಏನಾದರೂ ಔಟ್ ಆಗ್ಬಿಡ್ತಿದ್ದೆ ಬೇಗ ಅಂತಂದ್ರೆ, ಅಪ್ಪ ನೀವು ಯಾಕೆ ರನ್ನೇ ಸ್ಕೋರ್ ಮಾಡಲ್ಲ, ನೀವು ಹೇಳ್ತಿರೋ ದೊಡ್ಡ ಪ್ಲೇಯರ್ ಅಂತ, ಯಾವ ಸೀಮೆ ಪ್ಲೇಯರ್ ನೀವು ಅಂತ ನನ್ನೇ ಕೇಳ್ತಾ ಇದ್ರು. ಏನ್ ಹೇಳೋಣ ಇದಕ್ಕೆ. ಅವ್ರ ಫ್ರೆಂಡ್ಸು ಹೇಳ್ತಿದ್ರಂತೆ, ನಿಮ್ಮಪ್ಪ ದೊಡ್ಡ ಪ್ಲೇಯರ್ ಅಂತ ಹೇಳ್ತೀಯಾ, ಅವ್ರು ಸ್ಕೋರೇ ಮಾಡಲ್ಲ, ರನ್ಸ್ ಬರಲ್ಲ, ಯಾವ ಸೀಮೆ ಪ್ಲೇಯರು ಅಂತ ಹೇಳ್ತಾರೆ ಅಂತ ರೇಗಿಸ್ತಾರೆ ಅಂತ ಹೇಳ್ತಿದ್ರು. ನಾನು ಹೇಳಿದೆ, ಇನ್ನೂ ಒಂದು 5-6 ಮ್ಯಾಚ್ ಇದೆ IPLದು, ನಾನು ಏನಾದರೂ ಮಾಡಿ ತೋರಿಸ್ತೀನಿ, ಸುಮ್ಮನೆ ಇರು ಅಂತ. ಆಗ ನಾನು ಚೆನ್ನೈ ವಿರುದ್ಧ 122 ರನ್ಸ್ನ ಸ್ಕೋರ್ ಮಾಡಿದೆ. ಅದು 58 ಬಾಲ್ಸಲ್ಲಿ ಅಷ್ಟೇ. ಆಗ ಹೇಳಿದೆ, ನೋಡಪ್ಪ ನಿಮ್ಮ ಅಪ್ಪನ ಕೈಲೂ ಸಾಧ್ಯ ಆಗುತ್ತೆ ಅಂತ. ಸರ್, ನನ್ನ ಪ್ರಶ್ನೆ ಏನು ಅಂದರೆ, ನಿಮ್ಮ ಫ್ಯಾಮಿಲಿಯಿಂದ ಇನ್ನೊಂದು ವೀರೇಂದರ್ ಸೆಹ್ವಾಗ್ ಕ್ರಿಕೆಟ್ ಟೀಮಿಗೆ ಸಿಗಬಹುದಾ? ನೋಡಿ, ಹೇಳೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನನ್ನ 2 ಮಕ್ಕಳು ಸ್ಪೋರ್ಟ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಹೊಂದಿದ್ದಾರೆ. ಕ್ರಿಕೆಟು ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ, ಸ್ವಿಮ್ಮಿಂಗು ಮಾಡ್ತಾರೆ. ಸೊ ನಾಳೆ ಅವ್ರ ಕೆರಿಯರ್ನ ಅವರೇ ಆಯ್ಕೆ ಮಾಡ್ಕೋಬೇಕಾಗಿದೆ. ನನ್ನ ಕೆಲಸ ಒಬ್ಬ ಪೇರೆಂಟ್ ಆಗಿ ನನ್ನ ಮಕ್ಕಳು ಏನು ಬಯಸ್ತಾರೋ ಅದಕ್ಕೆ ಸಪೋರ್ಟ್ ಮಾಡಬೇಕು. ಅವ್ರ ಕನಸು ನನ್ಸಾಗೋ ಥರ ಮಾಡಬೇಕು. ನನ್ನ ಪ್ರಕಾರ ನಾನು ಯಾವತ್ತೂ ಅವ್ರಿಗೆ ಫೋರ್ಸ್ ಮಾಡಬಾರ್ದು. ನೀನು ಕ್ರಿಕೆಟೇ ಆಡು, ಇಂಥದ್ನೇ ಆಡು, ಇಂಥದ್ನೇ ಮಾಡು ಅಂತ ನಾನು ಫೋರ್ಸ್ ಮಾಡಬಾರ್ದು. ಅವ್ರಿಗಿಷ್ಟ ಬಂದಿದ್ದ ಅವ್ರು ಮಾಡಲಿ. ಅವ್ರು ಕ್ರಿಕೆಟ್ನ ಆಯ್ಕೆ ಮಾಡ್ಕೊಂಡ್ರು ಅಂತಂದರೆ ಅವ್ರು ಆಡೋದನ್ನ ನೀವು ನೋಡ್ಬೋದು ಅಷ್ಟೇ. ವೀರೇಂದ್ರ ಸೆಹ್ವಾಗ್, ನಾವು ನಿಮ್ಮನ್ನ ಎಲ್ಲ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ವಿ. ನಿಮ್ಮ ಕರಿಯರ್ ಬಗ್ಗೆ, ನಿಮ್ಮ ರೈವಲ್ರಿ ಬಗ್ಗೆ, ನಿಮ್ಮ ಜಗಳದ ಬಗ್ಗೆ, ಮತ್ತೆ ನೀವು ತುಂಬಾ ಸೊಗಸಾಗಿ ಉತ್ತರಗಳನ್ನ ಕೊಟ್ರಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಯಶ್ಪಾಲ್ ಶರ್ಮಾ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆ ಬಗ್ಗೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸಿದ್ದು ವೀರೇಂದ್ರ ಸೆಹ್ವಾಗ್ ಅವರ ಮೇಲೆ. ಅವರ ಜೊತೆ ಅವರ ಬ್ಯಾಟಿಂಗ್ನ ಬಗ್ಗೆ ಮಾತಾಡಿದ್ವಿ. ಸೆಹ್ವಾಗ್ ಹತ್ರ ಕೇಳಿದ್ವಿ ಅವರ ಕ್ರಿಕೆಟ್ನ ರೈವಲ್ರಿಗಳ ಬಗ್ಗೆ ಮತ್ತೆ ಅವರ ಜಗಳದ ಬಗ್ಗೆ. ಈಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್, ಜನಪ್ರಿಯ ಕ್ರಿಕೆಟರ್ ಮತ್ತೆ ಸೆಲೆಕ್ಟರ್ ಯಶ್ಪಾಲ್ ಶರ್ಮಾ ಅವರ ತೀರ್ಪನ್ನ ಕೇಳೋದಕ್ಕೆ. ನೀವು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ಈಗ ರಿಟೈರ್ಮೆಂಟ್ ತಗೊಂಡಿದ್ದೀರಾ. ಆದರೆ ನಾನು ಸಾಕಷ್ಟು ಶೋಗಳನ್ನು ನೋಡಿದ್ದೀನಿ. ಈ ಒಂದು ನ್ಯಾಯಾಲಯಕ್ಕೆ ಬಹಳಷ್ಟು ಮಹೋನ್ನತ ವ್ಯಕ್ತಿಗಳು ಬರ್ತಾರೆ ಇಲ್ಲಿಗೆ. ದೊಡ್ಡವರಲ್ಲಿ ದೊಡ್ಡವರು, ದಿಗ್ಗಜರು ಕೂಡ ಇಲ್ಲಿಗೆ ಬರ್ತಾರೆ. ಆದ್ರೆ ಯಾವ ರೀತಿ ತೀಕ್ಷ್ಣವಾದ ಸವಾಲನ್ನ ರಜತ್ ಅವರು ಹಾಕ್ತಾರೆ, ದೊಡ್ಡವರಿಗೆಲ್ಲ ಮುಖದಲ್ಲಿ ಬೆವರು ಬರೋದನ್ನ ನಾನು ನೋಡಿದ್ದೀನಿ. ಆದ್ರೆ ಇವತ್ತು ಅವರು ನಿಮ್ಮ ಮೇಲೆ ಹಾಕಿದಂತ ಪ್ರಶ್ನೆಗಳ ಸುರಿಮಳೆನ ನೋಡಿದ್ದೀನಿ. ಇದರಿಂದ ನಮಗೆ ಗೊತ್ತಾಗುತ್ತೆ, ಯಾವಾಗ ನೀವು ಕೆರಿಯರ್ನಲ್ಲಿ ಆಟ ಆಡ್ತಿದ್ದಾಗ ಆ ಸಮಯದಲ್ಲಿ ಎಷ್ಟು ಕಮಿಟ್ಮೆಂಟ್ಗಳಿರುತ್ತೆ. ಅದನ್ನ ಬಹಳ ಸತ್ಯವಾದ ರೀತಿಯಲ್ಲಿ ಜವಾಬ್ದಾರಿಯುತವಾಗಿ ನೀವು ಎಲ್ಲದಕ್ಕೂ ಉತ್ತರನ ಕೊಟ್ಟಿದ್ದೀರಾ. ಮತ್ತು ಹೋಗೋದಕ್ಕೆ ಮುಂಚೆ ನಾನೇನು ಹೇಳ್ತೀನಿ ಅಂದ್ರೆ, ನೀವು ಕೇಳಿದಂತ ಪ್ರಶ್ನೆಗಳೆಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀರಾ. ಆದ್ರಿಂದ ಈ ನ್ಯಾಯಾಲಯ ನಿಮ್ಮನ್ನ ಬಿಡುಗಡೆ ಮಾಡ್ತಾ ಇದೆ. ಆದ್ರೆ ಇದರ ಜೊತೆಗೆ ಒಂದು ವಿಷಯ ಹೇಳ್ಬೇಕು ಅಂತಿದೀವಿ. ನೀವು
ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ರಿಟೈರ್ಮೆಂಟ್ನ ತಗೊಂಡಿದ್ದೀರಾ. ಆದ್ರೆ ನೀವು ಕ್ರಿಕೆಟ್ನಲ್ಲಿ ಸದಾಕಾಲ ಜೊತೆಲಿರಿ. ಮುಂಬರುವಂತಹ ಪೀಳಿಗೆಗೆ ನಿಮ್ಮ ಅನುಭವ, ನಿಮ್ಮ ಸಾಧನೆ ನೋಡಿ ಅವರುಗಳು ಹೇಗೆ ಬೆಳಿಬೇಕು ಅಂತಂದ್ರೆ, ಯಾವುದಾದ್ರೂ ಒಬ್ಬ ಆಟಗಾರ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆಡಿದಾಗ ಆ ಹೊಸ ಪೀಳಿಗೆ ಆಟಗಾರನ ನೋಡಿದಾಗ ಈ ಹುಡುಗನಲ್ಲಿ ನಾವು ವೀರೇಂದ್ರನ ನೋಡ್ತಾ ಇದೀವಿ ಅಂತ ಅನ್ನಿಸ್ಬೇಕು. ನಾನಾಗ್ಲೇ ಹೇಳ್ದಾಗೆ ಈ ನ್ಯಾಯಾಲಯದಲ್ಲಿ ನೀವು ಯಾವ ರೀತಿ ಜವಾಬ್ದಾರಿಯುತವಾಗಿ ಉತ್ತರವನ್ನ ಕೊಟ್ರಿ ಅಂದ್ರೆ ಅದಕ್ಕೆ ನಿಮ್ಮನ್ನ ಬಿಡುಗಡೆ ಮಾಡಿದೀವಿ. ಆದ್ರೆ ಪೂರ್ತಿಯಾಗಿ ಬಿಡುಗಡೆ ಯಾವಾಗ ಮಾಡ್ತೀವಿ ಅಂದ್ರೆ, ಇಲ್ಲಿನ ದರ್ಶಕರ ಒಂದು ಆಸೆ ಏನಿದೆ ಅಂದ್ರೆ, ನೀವು ಒಂದು ಹಾಡನ್ನ ಹಾಡಬೇಕು. ಎಂತ ಹಾಡನ್ನ ಹಾಡಬೇಕು ಅಂದ್ರೆ, ससुराल गेंदा फूल. ಇದು ಅದೇ ಹಾಡು. ಇದನ್ನ MS ಧೋನಿ ನ್ಯೂಜಿಲೆಂಡ್ ಟೂರ್ನಲ್ಲಿ ಸ್ಪೆಷಲ್ ಆಗಿ ನನಗೋಸ್ಕರ ಹಾಕ್ತಾ ಇದ್ರು. सास गाली देवे देवर जी समझा लेवे ससुराल गेंदा फूल. ಇದೇ ನಂಬಿಕೆಯೊಂದಿಗೆ, ಇದೇ ವಿಶ್ವಾಸದೊಂದಿಗೆ ವೀರೇಂದ್ರ ಸೆಹ್ವಾಗ್ ಅವರು ಸದಾ ಕ್ರಿಕೆಟ್ನ ಜೊತೆ ನಂಟನ್ನ ಉಳಿಸ್ಕೊಂಡಿರ್ಲಿ, ಹೊಸ ಆಟಗಾರರನ್ನ ಇನ್ಸ್ಪೈರ್ ಮಾಡ್ತಾ ಇರ್ಲಿ. ಮತ್ತೆ ನಾವೆಲ್ಲರೂ ಕ್ರಿಕೆಟ್ ಅನ್ನ ಪ್ರೀತಿಸ್ತೀವಲ್ಲ, ನಮ್ಮ ಜೀವನ ಪೂರ್ತಿ ವೀರೇಂದ್ರ ಸೆಹ್ವಾಗ್ ಅವರ ಪ್ರತಿಯೊಂದು ಆಟವನ್ನ ನೆನ್ಪಿಟ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಮೊಕದ್ದಮೆಯನ್ನ ಮುಗಿಸ್ತಾ ಇದ್ದೇನೆ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.